ಕನ್ನಡ ನಾಡಿನ ಎಲ್ಲ ಉದಯೋನ್ಮುಖ ಸ್ಪರ್ಧಾರ್ಥಿ ಮಿತ್ರರೇ, ನನ್ನ ಹೆಸರು ಡಾಕ್ಟರ್ ಶಂಕರ್ ನಾಯಕ್ JS. ನಾನು ಕಳೆದ 8 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊರಬ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಅದಕ್ಕಿಂತ ಹಿಂದೆ 4 ವರ್ಷಗಳ ಕಾಲ PU ಉಪನ್ಯಾಸಕನಾಗಿ ಕೆಲಸವನ್ನು ಮಾಡಿದ್ದೀನಿ. ಅದಕ್ಕಿಂತ ಹಿಂದೆ 5 ವರ್ಷಗಳ ಕಾಲ ಕನ್ನಡ ಪ್ರೌಢಶಾಲಾ ಶಿಕ್ಷಕನಾಗಿ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕಿಂತ ಹಿಂದೆ ಮೊರಾರ್ಜಿ ದೇಸಾಯಿಯಲ್ಲಿ ಪ್ರಾಂಶುಪಾಲನಾಗಿ ಕೆಲಸವನ್ನು ಮಾಡಿದ್ದೀನಿ. ಅದಕ್ಕಿಂತ ಹಿಂದೆ ನಾನು ನ್ಯಾಯಾಲಯದಲ್ಲಿ 2006ನೇ ನೋಟಿಫಿಕೇಷನಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿಯೂ ಕೆಲಸ ಮಾಡಿದ್ದೀನಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ದ್ವಿತೀಯ ದರ್ಜೆ ಸಹಾಯಕನಿಂದ ಸಹಾಯಕ ಪ್ರಾಧ್ಯಾಪಕನ ನೇಮಕಾತಿಯವರೆಗೂ ಕೂಡ ಸುಮಾರು 12 ಬೇರೆ ಬೇರೆ ಸರ್ಕಾರಿ ಹುದ್ದೆಗಳನ್ನು ಪಡೆದಿದ್ದೇನೆ. ಅದು ಪಡೆದಿದ್ದು ಕೇವಲ ಅಧ್ಯಯನದ ಮೂಲಕ ಮಾತ್ರ. ನಾನು ಕನ್ನಡ ಭಾಷೆಯನ್ನು ನಂಬಿಕೊಂಡು ಕನ್ನಡವನ್ನು ಓದಿಕೊಂಡು ಬದುಕನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ, ಕನ್ನಡ ಅನ್ನದ ಭಾಷೆ ಅಲ್ಲ ಎನ್ನುವಂತಹ ಮಾತುಗಳ ನಡುವೆಯೂ ಕೂಡ ಕನ್ನಡವನ್ನೇ ನಂಬಿಕೊಂಡು, ಕನ್ನಡವನ್ನೇ ಉಸಿರಾಡಿಕೊಂಡು, ಕನ್ನಡವನ್ನೇ ಓದಿ, ಕನ್ನಡವನ್ನೇ ಪಾಠ ಮಾಡ್ತಾ ನಾವು ಬದುಕನ್ನು ಇಲ್ಲಿವರೆಗೂ ಬಂದು ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಕನ್ನಡ ಎಲ್ಲ ಬೇರೆ ಬೇರೆ ವಿಷಯಗಳಿಗಿಂತ ಹೆಚ್ಚಾಗಿ ಒಂದು ಅನ್ನದ ಭಾಷೆ ಆಗಿದೆ ಅನ್ನೋದಕ್ಕೆ ನನಗೆ ಯಾವ ಸಂಕೋಚವೂ ಕೂಡ ಇಲ್ಲ. ಇವತ್ತು ಪರೀಕ್ಷೆಗಳಲ್ಲಿ ನೀವು FD/SD ಆಗ್ಬೋದು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಳಾಗ್ಬೋದು, ಅಥವಾ C ಗ್ರೂಪ್ಗಳಲ್ಲಿ ನೇಮಕಾತಿಗಳೇನಾಗುತ್ತಲ್ಲ ಅಲ್ಲಿರ್ಬೋದು, ಎಲ್ಲ ಕಡೆಗಳು ಕನ್ನಡ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಪತ್ರಿಕೆಯಾಗಿ ಬರ್ತಾ ಇದೆ. ಹಾಗಾಗಿ ನೀವು ಕನ್ನಡವನ್ನು ಓದುವುದರಿಂದ ಕನ್ನಡದ ಜ್ಞಾನವನ್ನು, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ವಿಷಯದ ಬಗ್ಗೆ ಜ್ಞಾನವನ್ನು ಗಳಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಅನ್ನವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಭರವಸೆಯನ್ನು ನನ್ನ ಮೂಲಕ ನಾನು ನೀಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದು ಬದುಕು ಸಂಪೂರ್ಣವಾಗಿ ಪ್ರಶ್ನಾರ್ಥಕ ಚಿಹ್ನೆಯಾಗಿರುವಾಗ ಒಂದು ಆರ್ಟ್ಸ್ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಎನ್ನುವಂತಹ ಅನುಮಾನಗಳು ನಮ್ಮ ನಡುವೆ ಇದ್ದಾಗಲೂ ಕೂಡ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಪಯಣವನ್ನು ಸಾಧಿಸಿ ಯಶಸ್ವಿಯಾಗಿದೆ. ನಾವು ಆ್ಯಕ್ಚುಲಿ ಬೇರೆ ಏನೋ ಆಗಬೇಕು, IAS KS ಆಗಬೇಕಂತ ಓದೋರು, ಆದರೆ ಅವುಗಳನ್ನು ದಕ್ಕಿಸ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ ಬೇರೆ ಬೇರೆ ಕಾರಣಗಳಿಗಾಗಿ. ಆದರೆ ನಮ್ಮ ಬದುಕನ್ನು ಲೀಡ್ ಮಾಡೋದ್ರ ಯಶಸ್ವಿಯಾಗಿ ನಮ್ಮ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದ್ರ ಜೊತೆಗೆ ಕನ್ನಡದ ಮೂಲಕ ಕನ್ನಡ ಮನಸ್ಸುಗಳನ್ನು ಕಟ್ಟಲಿಕ್ಕೆ, ಸ್ಪರ್ಧಾತ್ಮಕವಾಗಿ ಯಾರು ಕನ್ನಡವನ್ನು ನಂಬಿಕೊಂಡು ಅಧ್ಯಯನ ಮಾಡ್ತಿದ್ದ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾಯಿದೆ. ಸಾಕಷ್ಟು ಜನ ನನ್ನಿಂದ ಪ್ರೇರಣೆ ಪಡೆದು ನನ್ನ ಮಾರ್ಗದರ್ಶನದಲ್ಲಿ ಅವರು IAS KS ಅಧಿಕಾರಿಗಳು ಕೂಡ ಆಗಿದ್ದಾರೆ, FD/SD ಆಗಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ, ಉಪನ್ಯಾಸಕರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಮಾತನ್ನು ಹೇಳ್ತಿದ್ದರೆ, ನಾನು ಇವರಿಗೆ ಯಾವುದೇ ವಿಡಿಯೋಗಳನ್ನು ಮಾಡಿರಲಿಲ್ಲ. ನನ್ನೊಟ್ಟಿಗೆ ನಾನು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಅಧ್ಯಾಪನವನ್ನು ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದೆ. ನಮ್ಮ ಸ್ನೇಹಿತರು ಕರೆದು, ಸರ್ ನಿಮ್ಮ ಅನುಭವವನ್ನಾದರೂ ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಸಿಗಬೇಕು, ನೀವು ನಿಮ್ಮ ಅನುಭವನ ಹಂಚ್ಕೊಳ್ಳೋದ್ರ ಮೂಲಕ, ಅಲ್ಲಿಗೆ ಅಲ್ಲಮಪ್ರಭುನ ಮಾತನ್ನು ಹೇಳ್ತಾರೆ, ನಿನ್ನ ಅರಿವ ಹರಿ ಹಂಚ ಮಾಡಿ ನೀನು ಅರಿವು ಮರಳೆ ಅಂತ ಹೇಳಿ. ಅಂದರೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಕನ್ನಡದ ಮೂಲಕ ಏನು ಸ್ಪರ್ಧಾತ್ಮಕ ಜಗತ್ತನ್ನು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಅದು ನಿಮ್ಮ ಅನುಭವನ ಹೇಳ್ಕೊಂಡ್ರೆ ಕೆಲವರಿಗೆ ಅದು ಸಹಾಯ ಆಗಬಲ್ಲದು ಅನ್ನುವಂತಹ ಅಭಿಪ್ಸೆಯಿಂದ ನನಗೆ ಒತ್ತಾಯ ಮಾಡಿದರು. ಹಾಗಾಗಿ ನಾನು ಇವತ್ತು ಒಂದು ಮೊದಲ ಬಾರಿಗೆ ಕ್ಲಾಸನ್ನು ಕೊಡಲಿಕ್ಕೆ ಬಂದಿದ್ದೇನೆ. ನಾನು ಹೇಳೋದು ಅಷ್ಟೇ, ನಿಮಗೆ ಪ್ರಯತ್ನ ನಿರಂತರವಾಗಿರಬೇಕು. ಯಾಕಂದರೆ ಜಗತ್ತು ಬಹಳ ವೇಗವಾಗಿ ಸಾಗ್ತಾ ಆಗಿದೆ. ಜಗತ್ತಿನ ವೇಗಕ್ಕೆ ನಮ್ಮ ವೇಗವನ್ನು ಸರಿ ಹೊಂದಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ. ಜಗತ್ತಿನ ವೇಗಕ್ಕೆ ನಾವು ಹೊಂದಾಣಿಕೆ ಮಾಡದೆ ಹೋದರೂ ನಮ್ಮದೇ ಆದ ಫಾಸ್ಟ್ನೆಸ್ಸನ್ನು ನಾವು ಮೇಂಟೈನ್ ಮಾಡಲೇಬೇಕು. ಇಲ್ಲದೆ ಹೋದರೆ ನಾವು ಖಂಡಿತವಾಗ್ಲೂ ಹಿಂದುಬೀಳ್ತೀವಿ. ನಮ್ಮ ಬದುಕನ್ನು ನಾವು ಅಂದ್ಕೊಂಡ ಗುರಿ ಮುಟ್ಟಲಿಕ್ಕೆ ನಾವು ಸಾಧ್ಯವಾಗೋದಿಲ್ಲ. ಅವೆಲ್ಲ ನಾವು ಅನ್ಕೋಬೇಕಾದ್ರೆ ಏನು ಬೇಕು? ನಿರಂತರವಾದ ಕನ್ಸಿಸ್ಟೆನ್ಸಿಯಾದ ಪ್ರಯತ್ನ ಬೇಕೇ ಬೇಕು ನಮಗೆ. ಎಲ್ಲೋ ನಾವು ಸೋತು ಹೋಗ್ತೀವಿ. ಸೋತಾಗ ಕುಗ್ಗದೆ, ಕೈ ಚೆಲ್ಲದೆ, ನಾವು ಎಲ್ಲಿ ಬಿದ್ದಿದ್ದೀವಿ, ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದನ್ನು ಕರೆಕ್ಷನ್ ಮಾಡಿಕೊಂಡು ಮತ್ತು ಅಲ್ಲಿಂದ ಮತ್ತೆ ನಾವು ಪಯಣವನ್ನು ಮುಂದುವರಿಸಬೇಕು. ಹಾಗಿದ್ದಾಗ ಒಂದಲ್ಲ ಒಂದು ದಿನ ಖಂಡಿತವಾಗಲೂ ಗೆಲುವು ಸಾಧ್ಯ ಆಗುತ್ತೆ. 100 ಸಾರಿ ಸೋತರೂ ಪರವಾಗಿಲ್ಲ, 101ನೇ ಸಾರಿ ಗೆಲ್ಲಲೇಬೇಕೆನ್ನುವಂತಹ ಉತ್ಕಟ ಆಕಾಂಕ್ಷೆಯಿಂದ ನಾವು ಅಧ್ಯಯನವನ್ನು ಖಂಡಿತ ಮಾಡಿದರೆ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ನಾನು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ.
ಪ್ರಾಥಮಿಕ ಶಾಲಾ ಅಂದರೆ ನಾನು ಆರಂಭದಲ್ಲಿ ಒಬ್ಬ BEd ಕಾಲೇಜಿನ ಅಧ್ಯಾಪಕನಾಗಿದ್ದೆ. ಆಮೇಲೆ DEd ಕಾಲೇಜಲ್ಲಿ ಕೂಡ ಅಧ್ಯಾಪಕನಾಗಿ ಪ್ರಾಂಶುಪಾಲಕನಾಗಿ ಕೆಲಸವನ್ನು ಮಾಡಿದ್ದೀನಿ. ಹೀಗೆ ಶಿಕ್ಷಣ ಕ್ಷೇತ್ರದ ಎಲ್ಲ ರಂಗದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಒಟ್ಟು ಮಾಡಿಕೊಂಡು ನಾನು ಇವತ್ತಿನ ತರಗತಿಯನ್ನು ನಿಮ್ಮ ಮುಂದೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇದು ನಿಮಗೆ ಉಪಯೋಗ ಆಗಬಹುದು ಅನ್ನುವಂಥ ನಂಬಿಕೆ ಇದೆ. ಯಾಕಂದರೆ ನಾನು ಹೇಳ್ತಾ ಇರುವುದು ಬರೀ ನನ್ನ ನಾಲೆಜ್ ಅಷ್ಟೇ ಅಲ್ಲ, ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಪಾಠ ಮಾಡುವಾಗ ಹೇಗೆ ಆಲೋಚನೆ ಮಾಡ್ತೀನಿ, ಒಂದು ಪ್ರಶ್ನೆಯನ್ನು ಎದುರುಗೊಳ್ಳುವಾಗ ನಾನು ಹೇಗೆ ಆಲೋಚನೆ ಮಾಡ್ತೀನಿ, ನಾನು ಹೇಗೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮುಂದಾಗ್ತೀನಿ ಎನ್ನುವಂತಹ ಥಾಟ್ಸ್ಗಳನ್ನು ಕೂಡ ಆ ಮೂಲಕ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಅಗತ್ಯ ಇದ್ದರೆ ನೀವು ಆ ಟೆಕ್ನಿಕನ್ನು ಬಳಸ್ಕೊಳ್ಳೋದ್ರ ಮೂಲಕ ಮುಂದೆ ಬರುವ ಪರೀಕ್ಷೆಗಳನ್ನು ನೀವು ಯಶಸ್ವಿಯಾಗಿ ಅದನ್ನು ಬಿಡಿಸಿ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಿ ಅನ್ನುವಂಥ ಒಂದು ಭರವಸೆನ ನಾನು ಇಟ್ಕೊಂಡು ಈ ತರಗತಿಗಳನ್ನು ಮುನ್ನಡೆಸ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಪ್ರಜ್ಞಾಪೂರ್ವಕವಾಗಿ ಒಬ್ಬ ಭಾಷಾ ಶಿಕ್ಷಕ ತರಗತಿ ಕೋಣೆಯಲ್ಲಿ ಹೇಗೆ ಮಗುವಿಗೆ ಯಶಸ್ವಿಯಾಗಿ ಕಲಿಸಬೇಕು, ಆಗ ಯಾವ್ಯಾವ ಸಾಧನ ಮತ್ತು ತಂತ್ರಗಳನ್ನು ಶಿಕ್ಷಕ ಬಳಸ್ಕೊಳ್ಬೇಕು, ಯಶಸ್ವಿಯಾಗಿ ಬಳಸ್ಕೊಳ್ಳೋದ್ರ ಮೂಲಕ ಅವುಗಳನ್ನು ನಮ್ಮ ಮಕ್ಕಳಲ್ಲಿ ಭಾಷೆಯನ್ನು ಹೇಗೆ ಪರಿಪಕ್ವಗೊಳಿಸಬೇಕು ಅನ್ನುವಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ಸ್ವಲ್ಪ ಹೈ ಲೆವೆಲ್ ಆದಂತಹ ಥಿಂಕಿಂಗನ್ನು ಪರ್ಸೆಪ್ಷನನ್ನು ಇಟ್ಕೊಂಡು ಈ ಪ್ರಶ್ನೆಗಳನ್ನ ಡೆವಲಪ್ ಮಾಡಿದ್ದಾರೆ. ನಾವು ತುಂಬ ಪ್ರಜ್ಞಾಪೂರ್ವಕವಾಗಿ ಪ್ರಶ್ನೆಗಳನ್ನು ಓದಿಕೊಂಡು ನಮಗೆ ಕಲಿಕೆ ಸಿದ್ಧಾಂತಗಳನ್ನು ಮತ್ತು ಭಾಷಾ ವಿಜ್ಞಾನದ ಸಿದ್ಧಾಂತಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ಈ ಪ್ರಶ್ನೆಗಳು ಒಟ್ಟಿಗೆ ಜೋಡಿಸಿ ನೀವು ಉತ್ತರವನ್ನು ಕಂಡುಹಿಡಿಯಬೇಕು. ನೋಡಿ, ನಿರ್ದೇಶನಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. 106ರಿಂದ 120 ಪ್ರಶ್ನೆ ಬರೆಯಿರಿ. ಸುಮಾರು 14 ಪ್ರಶ್ನೆಗಳಿದೆ. ಈ 14 ಪ್ರಶ್ನೆಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಒಬ್ಬ ನಿಜವಾದ ಯಶಸ್ವಿ ಶಿಕ್ಷಕ ಯಾರು ಅನ್ನೋದನ್ನು ನಮಗೆ ನಾವೇ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಇರುವ ಒಂದು ಮಾನದಂಡದ ಆಧಾರದ ಮೇಲೆ ಈ ಕ್ವಶನ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಸೊ ನಾವು ಈಗ ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸುಮ್ಮನೆ ಇದನ್ನು ಏನೋ ಪ್ರಶ್ನೆ ಒಂದು ಉತ್ತರ ಕಂಡುಹಿಡಿದ್ರೆ ಆಗಲ್ಲ. ಇದೊಂದು ಬಹಳ ಡೀಪಾಗಿ ಇದನ್ನು ಚರ್ಚೆ ಮಾಡಿದರೆ ಮಾತಾಡಿದೆ ನಮಗೆ ಉತ್ತರ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, 106ನೇ ಪ್ರಶ್ನೆ. ಕಲಿಯುವವರು ಏನು ಮಾಡುತ್ತಾರೆ ಎಂಬುದರ ಉದಾಹರಣೆಯನ್ನು ಓದಿ ಮತ್ತು ಆ ಉದಾಹರಣೆಗೆ ಹೊಂದಾಣಿಕೆಯಾಗುವ ತಂತ್ರವನ್ನು ಆಯ್ಕೆ ಮಾಡಿ. ಕೆಲವೊಮ್ಮೆ ಪದಗಳಿಗೆ ಅರ್ಥವೇನೆಂದು ನನಗೆ ತಿಳಿಯದಿದ್ದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ನೋಡಿ. ಒಬ್ಬ ಕಲಿಕಾರ್ಥಿ ಇದಾನಲ್ಲಿ, ಒಬ್ಬ ವಿದ್ಯಾರ್ಥಿನೋ ಕಲಿಕಾರ್ಥಿನೋ ಇದಾನಲ್ಲಿ, ಅವನು ಏನು ಮಾಡ್ತಾನೆ, ಕಲೀಲಿಕ್ಕೆ ಅವನು ಏನು ಮಾಡ್ತಾನೆ ಅನ್ನುವಂಥದ್ದಲ್ವಾ. ಕಲಿಯುವವರು ಏನು ಮಾಡುತ್ತಾರೆ ಎಂಬುದರ ಉದಾಹರಣೆಯನ್ನು ಓದಿ. ಒಬ್ಬ ಕಲಿಕಾರ್ಥಿ ಏನು ಮಾಡ್ತಾನೆ, ಕಲೀಲಿಕ್ಕೆ ಅವನು ಏನೇನು ಪ್ರಯತ್ನಗಳು ಮಾಡ್ತಾನೆ ಅನ್ನುವುದನ್ನು ಆ ಉದಾಹರಣೆಗಳನ್ನು ಓದಿ ಮತ್ತು ಆ ಉದಾಹರಣೆಗೆ ಹೊಂದಾಣಿಕೆಯಾಗುವ ತಂತ್ರ. ಕಲೀಲಿಕ್ಕೆ ಅನೇಕ ತಂತ್ರಗಳಿದ್ದಾವೆ, ಅದು ಕಲಿಸ್ಲಿಕ್ಕೂ ಅನೇಕ ತಂತ್ರಗಳಿದ್ದಾವೆ. ಆ ತಂತ್ರಗಳನ್ನು ಆಯ್ಕೆ ಮಾಡಿ ಕೆಲವೊಂದು ಪದಗಳಿಗೆ ಹಾಗಿದ್ದರೂ ಕೆಲವು ತಂತ್ರಗಳನ್ನು ಬಳಸಿ ಕಲಿಸಲಿಕ್ಕೆ ಮತ್ತು ಕಲೀಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ಪದಗಳಿಗೆ ಅರ್ಥ ನನಗೆ ಗೊತ್ತಾಗದೆ ಹೋದರೆ, ನಾನಂದ್ರೆ ಯಾರು, ನಾನೊಬ್ಬ ಕಲಿಕಾರ್ಥಿ, ನನಗೆ ಕೆಲವೊಂದು ಪದಗಳ ಅರ್ಥ ಗೊತ್ತಾಗದೆ ಹೋದರೆ, ಕಲಿಸುವವನೂ ಕೂಡ ಅನೇಕ ತಂತ್ರಗತ್ತು ಸಾಧನಗಳನ್ನು, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಬಳಸೋದ್ರ ಮೂಲಕ ಕಲಿಸೋ ಪ್ರಯತ್ನ ಮಾಡಿದ್ದಾರೆ. ಕಲಿಯುವವನು ಕೂಡ ಆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು ಅನ್ವಯ ಮಾಡಿಕೊಂಡು ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೂ ಕೂಡ ನನಗೆ ಕೆಲವೊಂದು ಪದದ ಅರ್ಥ ಗೊತ್ತಾಗದೇ ಇದ್ದರೆ ಕಲಿಯುವನು ಮತ್ತೇನು ಮಾಡಬೇಕು ಅಂದರೆ, ಕಲಿಕೆ ಅನ್ನೋದು ನಿರಂತರವಾದ ಪ್ರಕ್ರಿಯೆ, ಅದು ಎಂಡ್ಲೆಸ್ ಪ್ರಕ್ರಿಯೆ ಅಲ್ವಾ. ಸೊ ಆಗ ಅವನು ಏನು ಮಾಡ್ಬೋದು ಅನ್ನೋದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾನೆ. ಪರಾಮರ್ಶನ ಸಾಮಗ್ರಿಗಳನ್ನು ಓದುತ್ತೇನೆ, ಒಂದು ಪದದ ಅರ್ಥ ಗೊತ್ತಾದರೆ ಇನ್ನೂ ರೆಫರೆನ್ಸ್ ಮಾಡ್ತೀನಿ. ನಾನು ಬೇರೆ ಬೇರೆ ಪುಸ್ತಕಗಳನ್ನು, ನಿಘಂಟುಗಳನ್ನು ರೆಫರೆನ್ಸ್ ಮಾಡ್ತೀನಿ, ಬೇರೆ ಆ್ಯಪ್ಗಳನ್ನು ಯೂಸ್ ಮಾಡ್ತೀನಿ, ಅಥವಾ ಬೇರೆ ಹಳೆಗನ್ನಡದ ಪುಸ್ತಕಗಳನ್ನು ಯೂಸ್ ಮಾಡಿ ಆ ಕವಿಯ ಆ ಪದ್ಯವನ್ನು ಸಂಪೂರ್ಣವಾಗಿ ಮತ್ತೊಂದು ಸಾರಿ ಓದಿ ನಾನು ಆ ಪದಕ್ಕೆ ಅರ್ಥವನ್ನು ಕಂಡುಹಿಡಿತೀನ. ಅಥವಾ ಗೊಂದಲ ಮನಸ್ಥಿತಿಗೆ ಒಳಗ್ತೀನಿ, ಅಯ್ಯೋ ಈ ಪದ ಅರ್ಥ ಆಗ್ತಿಲ್ಲಪ್ಪ, ಏನು ಮಾಡಬೇಕು ಅಂತ ಹೇಳಿ ನಾನೇ ಟೆನ್ಷನ್ ಆಗ್ತೀನ, ಗೊಂದಲಕ್ಕೆ ಒಳಗಾಗ್ತೀನ. ಅಥವಾ ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೇನೆ. ಓಕೆ, ನಾನು ಆವಾಗಲೇ ಒಂದು ವಚನವನ್ನು ಅನಲೈಸ್ ಮಾಡಿದೆ ಅಲ್ವಾ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂದಾಗ ನಾನೇನು ಮಾಡಿದೆ, ಮತ್ತೆ ಆ ವಚನಕ್ಕೆ ಹೋದೆ. ಅಲ್ಲಿ ವಚನಕ್ಕೆ ಹೋಗಿ ಅದಕ್ಕೆ ಇರುವಂಥ ಮತ್ತೆ ಪೂರಕ ಸಾಲುಗಳನ್ನು ಓದಿ ನಿಮಗೆ ನಾನು ದರ್ಪಣ ಅಂದ್ರೇನು, ಅಂಧಕ ಅಂದ್ರೇನು, ಅವನ ಕೈಯಲ್ಲಿ ದರ್ಪಣ ಇದ್ದು ಏನು ಫಲ ಅನ್ನೋದನ್ನು ಅನಲೈಸ್ ಮಾಡಿದೆ ಅಲ್ವಾ. ಸೊ ಬಹುತೇಕ ಇದಕ್ಕೆ ಇದೇ ಉತ್ತರ. ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಹರಿಸ್ತೇನೆ. ಆ ಪದ ಅರ್ಥ ಗೊತ್ತಾಗ್ತಿಲ್ಲ ಅಂದರೆ
ಅದಕ್ಕೆ ನಾನು ಹೇಗೆ ಅರ್ಥವನ್ನು ಕಂಡುಕೊಳ್ಬೇಕು, ಅರ್ಥ ಸಾದೃಶ್ಯಗಳನ್ನು ಕಂಡುಹಿಡ್ಕೋಬೇಕು ಅನ್ನುವಂಥದ್ದನ್ನು ಪೂರಕವಾದಂತಹ ಇಡೀ ಒಂದು ಪ್ಯಾರ ಓದಿದರೆ, ಆ ಸಾಲು ಓದಿದರೆ, ಆ ವಾಕ್ಯ ಓದಿದರೆ ಅವನಿಗೆ ಅರ್ಥ ಹೊಳಿಬಹುದು, ಅಥವಾ ಹಿಂದಿನ ವಾಕ್ಯಗಳನ್ನು ಓದಿದರೆ ಅದಕ್ಕೆ ಪೂರಕವಾದ ಅರ್ಥ ಆಗಬಹುದು, ಅಥವಾ ಮುಂದಿನ ವಾಕ್ಯವನ್ನು ಓದಿದರೆ ಅದಕ್ಕೆ ಪೂರಕವಾದ ಅರ್ಥ ಸಿಗಬಹುದು. ಅನೇಕ ಪೂರಕ ಸಾಮಗ್ರಿಗಳನ್ನು ಅದಕ್ಕೆ ಸೇರಿಸ್ಕೊಳ್ಳೋದು ಇದು ಆಪ್ಷನ್. ಹಾಗಾದರೆ ಅಭ್ಯಾಸ ಮಾಡುವುದಕ್ಕೆ ಈ ಅವಕಾಶವನ್ನು ಬಳಸಿಕೊಳ್ತೇನೆ. ಹೌದು, ಈ ಒಂದು ವಿಷಯ ಇಟ್ಕೊಂಡು ನಾನು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸರಿಯಪ್ಪ, ಈ 3 ಉತ್ತರ ಇದು ಪರಾಮರ್ಶನ ಸಾಮಗ್ರಿ ಸರಿ. ಇದೊಂದು ಉತ್ತರ ಅಲ್ಲ. ಇದಕ್ಕೆ ಈ 4ರಲ್ಲಿ ನಾನು ಇದೊಂದನ್ನು ಡಿಲೀಟ್ ಮಾಡ್ಬೋದು. ಅದು 2ನೇದು, ಗೊಂದಲ ಮನಸ್ಥಿತಿಗೆ ಒಳಗಾಗುತ್ತೇನೆ. ಇಲ್ಲ, ಅದು ಸರಿಯಾದ ಉತ್ತರ ಅಲ್ಲ. ಯಾಕಂದರೆ ಗೊಂದಲ ಆಗಿ ಕೂತ್ಬಿಟ್ರೆ ನಾವು ಪದಕ್ಕೆ ಅರ್ಥನೋ ಅಥವಾ ನಮ್ಮ ಕಲಿಕೆಗೆ ಇರೋ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಳೋಕ್ಕಾಗಲ್ಲ. ಏನು ಮಾಡಬೇಕಾಗಾದ್ರೆ ಈ 3ರಲ್ಲಿ ಅದು ಪರಾಮರ್ಶನ ಸಾಮಗ್ರಿ ಓದಿದ್ರೆ ಹೌದಲ್ಲ ಉತ್ತರ ಬರುತ್ತಲ್ಲ, ನಾವು ಅದು ರೆಫರೆನ್ಸ್ ಮಾಡಿದರೆ ಉತ್ತರ ಕಂಡುಹಿಡಿಬೋದು. ಹಾಗಾದರೆ ಸರಿಯಾದ ಹತ್ತಿರದ ಉತ್ತರ ಇದಾ, ಆಪ್ಷನ್ ಇದಾ? ಅಲ್ಲ. ಇದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತೇನೆ. ನಾವಲ್ಲಿ ಒಂದು ಉದಾಹರಣೆ ಕೊಟ್ಟನಲ್ಲ, ಬಸವನ ವಚನಗಳ ಸಾಲಿನ ಉದಾಹರಣೆಯನ್ನು ಕೊಟ್ಟನಲ್ಲ, ಅದು ಸರಿನಾ? ಅಥವಾ ಅಭ್ಯಾಸ ಮಾಡುವುದಕ್ಕೆ ಇತರೆ ಅವಕಾಶಗಳನ್ನು ಈ ಅವಕಾಶವನ್ನು ಬಳಸ್ಕೊಳ್ತೇನೆ. ಈ ಅವಕಾಶ ಅಂದರೆ ನನಗೆ ಈ ಪದದ ಅರ್ಥ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ನಾನು ಅವಕಾಶ ಬಳಸ್ಕೊಳ್ತೀನ. 3 ಸರಿಯಾದ ಉತ್ತರವೇ? ಹಾಗಾದರೆ ಹತ್ತಿರದ ಸರಿಯಾದ ಉತ್ತರ ಯಾವುದು? ಪರಾಮರ್ಶನ ಗ್ರಂಥ ಓದೋದಾ? ಸರಿ, ಓದ್ಬೋದು. ಇನ್ನು ನೋಡಿ, ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತೇನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಆವಾಗಲೇ ಬಸವಣ್ಣರ ವಚನಗಳನ್ನು ಅನಲೈಸ್ ಮಾಡಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ವಿಷಯಗಳನ್ನು ರೆಫರೆನ್ಸ್, ಅದಕ್ಕೆ ಬೇಕಾದಂಥ ಬರೀ ಪರಾಮರ್ಶನೆ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ಬೇಕಾದ ಕವಿಗಳು, ಅದಕ್ಕೆ ಕೃತಿಗಳು, ಅದಕ್ಕೆ ಬೇಕಾದ ವಿಮರ್ಶೆಗಳು, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಸಂಪನ್ಮೂಲಗಳನ್ನು, ಅಧ್ಯಯನ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋದ್ರ ಮೂಲಕ ಗಮನ ಕೇಂದ್ರೀಕರಿಸ್ತೀನಿ. ಅವಾಗೇನಾಗುತ್ತೆ, ನನಗೆ ಆ ಪದದ ಅರ್ಥ, ಆ ವಾಕ್ಯದ ಅರ್ಥ, ಆ ಸಂದರ್ಭದ ಅರ್ಥ ನನಗೆ ಬರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳು ಅಂದರೆ ನಥಿಂಗ್ ಬಟ್ ಪರಾಮರ್ಶನ ಬೇರೆ ಇನ್ನೊಂದು ಪುಸ್ತಕ ಓದ್ತೀನಿ ಅಷ್ಟೇ ಅಲ್ಲ. ಬರೀ ಪುಸ್ತಕ ಓದಿದ್ರೆ ಆಗಲ್ಲ, ಇನ್ನೊಬ್ಬ ಜೊತೆಗೆ ನಾನು ಚರ್ಚೆ ಮಾಡ್ಬೋದು. ಪೂರಕ ವಿಷಯಗಳು ಅಂತ ಹೇಳಿದ್ರೆ ಬರೀ ಓದೋದಲ್ಲ, ನಾನು ಚರ್ಚೆ ಮಾಡ್ಬೋದು. ಇನ್ನೊಬ್ಬರ ಹತ್ರ ನಾನು ವಿಷಯನ ಕೇಳಿ ಹೀಗೆ ಪದಕ ಅರ್ಥ ಹೇಗಿರ್ಬೋದು ಅಂತ ನಾನು ವಿದ್ವಾಂಸರ ಹತ್ರ, ಬೇರೆ ಸ್ನೇಹಿತರ ಹತ್ರ ಕೇಳಿ ನಾನು ಅದನ್ನು ಗೊಂದಲವನ್ನು ಪರಿಹರಿಸ್ಕೋಬೋದು. ಸ್ವಲ್ಪ ಬ್ರಾಡಾದಂತಹ ವಿಸ್ತಾರವಾದಂಥ ಅರ್ಥ ಕೊಡುವ ನೀವು ಆಪ್ಷನ್ನಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಪರಾಮರ್ಶನ ಅಂತ ಹೇಳಿದ್ರೆ ಜಸ್ಟ್ ಒಂದು ಗ್ರಂಥಾಲಯದಲ್ಲಿ ಕೂತ್ಕೊಂಡು ಅಥವಾ ನಮ್ಮ ಬಳಿ ಇರುವಂಥ ಪುಸ್ತಕ ಸಂಗ್ರಹದಲ್ಲಿ ನಾವು ಓದಿದಷ್ಟೇ ಸಾಕಾಗಲ್ಲ. ಏನು ಮಾಡಬೇಕು? ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತೇನೆ. ಆವಾಗ ನನಗೆ ಪದಗಳ ಅರ್ಥ ಬರುತ್ತೆ. ಸೊ ಹಾಗಿಲ್ಲ ಆಪ್ಷನ್ ಏನು? 3ನೇ ಆಪ್ಷನನ್ನು ಸರಿಯಾದ ಆಯ್ಕೆ. ಹಾಗಾಗಿ ಸ್ವಲ್ಪ ನೀವು ಇದನ್ನು ಗಮನಿಸ್ಕೋಬೇಕು. ನಿರ್ಧರಣಾ ಪರೀಕ್ಷೆಯನ್ನು ಈ ಕೆಳಕಂಡ ಅಂಶಗಳನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ. ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟು ನಿರ್ಧರಣಾ ಪರೀಕ್ಷೆಯನ್ನು ಅಂತ ಇದೆ. ನಿರ್ಧರಣಾ ಪರೀಕ್ಷೆ ಅಂದರೆ ಏನು? ಇಂಗ್ಲೀಷಿನಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ ನಾವು. ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾಕೆ ಮಾಡ್ತೀವಿ? ಒಬ್ಬ ವಿದ್ಯಾರ್ಥಿಯಲ್ಲಿ ಕಲಿಕೆಯ ನ್ಯೂನ್ಯತೆಯನ್ನು ನಾವು ಕಂಡುಹಿಡಲಿಕ್ಕೆ. ಬರೀ ಕಲಿಕೆ ನ್ಯೂನ್ಯತೆ ಕಂಡುಹಿಡಿತೀವಾ? ಇಲ್ಲ, ಅವನಲ್ಲಿ ಕಲಿಕೆಯ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ಕಂಡುಹಿಡಿತೀವಿ. 10 ಜನ ವಿದ್ಯಾರ್ಥಿಗಳಿದ್ದಾವೆ ಅಂದರೆ, ಅಥವಾ ಒಂದು ಕ್ಲಾಸ್ ರೂಮ್ ಇದೆ ಅಂತ ಹೇಳಿದ್ರೆ, ಈ ಕ್ಲಾಸ್ ರೂಮಲ್ಲಿ ಒಂದು 20 ಪ್ರಶ್ನೆಗಳನ್ನು ಕೊಟ್ಟು ಅವರಿಗೆ ಒಂದು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಅಲ್ಲಿ ಅನೇಕ ರೀತಿಯ ಫಲಿತಾಂಶ ನಮಗೆ ಬರುತ್ತೆ. ಅಲ್ಲಿ ಕೆಲವರು ತುಂಬ ಚೆನ್ನಾಗಿ ಕಲಿಕೆ ಮಟ್ಟ ಇದ್ದರೆ, ಇನ್ನು ಕೆಲವರು ಆವರೇಜ್ ಕಲಿಕೆ ಮಟ್ಟ ಇದ್ದರೆ, ಇನ್ನು ಕೆಲವರು ಬಹಳ ಪೂರಾದ ಕಲಿಕೆ ಮಟ್ಟ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ? ಶಿಕ್ಷಕ ಅರ್ಥ ಮಾಡ್ಕೊಳ್ಳಿಕ್ಕೆ. ಶಿಕ್ಷಕ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಆಯಿತಾ? ಇಲ್ಲ, ವಿದ್ಯಾರ್ಥಿಗೂ ಕೂಡ ಅರ್ಥ ಮಾಡಿಸ್ಬೇಕು. ವಿದ್ಯಾರ್ಥಿಗೆ ಅರ್ಥ ಮಾಡಿಸಿದಾಗ ಅವನ ಕಲಿಕೆಯ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅವನಿಗೆ ಅರ್ಥ ಆಗುತ್ತೆ. ಆಗ ಆ ಸ್ಟ್ರೆಂತನ್ನು ವೀಕ್ನೆಸ್ಸನ್ನು ಸ್ಟ್ರೆಂತ್ ಆಗಿ ಬದಲಾವಣೆ ಮಾಡಬೇಕು. ಏನು ಮಾಡಬೇಕು? ಅವಾಗ ಅವನಿಗೆ ಅತ್ಯಂತ ಹೆಚ್ಚಿನ ಪರಿಹಾರ ಬೋಧನೆಯನ್ನು ಮಾಡ್ಕೋಬೇಕು. ಅವನ ಕಲಿಕೆಯ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡ್ತೀವಿ. ನೋಡಿ, ಅನೇಕ ಸಂದರ್ಭದಲ್ಲಿ ನಿರ್ಧಾರಣಾ ಪರೀಕ್ಷೆ ಅಂದರೆ ನಮಗೆ ಗೊತ್ತೇ ಆಗಲ್ಲ. ಆವಾಗ ಕೆಲವೊಮ್ಮೆ ಇಂಗ್ಲೀಷ್ ನಾಲೆಡ್ಜು ಬೇಕು ಅನ್ನೋದಕ್ಕೆ ಇವೆಲ್ಲ ಭಾಳ ಉದಾಹರಣೆ. ನಿರ್ಧಾರಣಾ ಪರೀಕ್ಷೆಯನ್ನು ಈ ಕೆಳಕಂಡ ಅಂಶಗಳನ್ನು ಮೌಲ್ಯಮಾಪನ ಮಾಡಲು ಬಳಸ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಯಾವುದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಬಳಸ್ತೀವಿ ಅಂತ ಹೇಳಿದರೆ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾನೆ.
ಪಠ್ಯದ ಮುಖ್ಯಾಂಶಗಳನ್ನು ಸಂಕ್ಷಿಪ್ತಗೊಳಿಸುವ ವಿಷಯದಲ್ಲಿ ಕಲಿಯುವವರ ಸಾಮರ್ಥ್ಯವನ್ನು ನಿರ್ಧರಿಸಲು. ಸಾಮರ್ಥ್ಯ ನಿರ್ಧರಿಸಲು ಸರಿ, ಕಲಿಯುವವರ ಸಾಮರ್ಥ್ಯ ನಿರ್ಧರಿಸೋದನ್ನು ಸರಿ, ಆದರೆ ಕೇಳಿದರೆ ಪಠ್ಯದ ಮುಖ್ಯಾಂಶಗಳನ್ನು ಸಂಕ್ಷಿಪ್ತಗೊಳಿಸೋದಕ್ಕೆ ಅಲ್ಲ. ಪಠ್ಯವನ್ನು ಇನ್ನೂ ಎಷ್ಟು ವಿಸ್ತಾರವಾಗಿ ಮಕ್ಕಳಿಗೆ ಕೊಡಬೇಕು, ಸಂಕ್ಷಿಪ್ತಗೊಳಿಸೋದಲ್ಲ. ಸೊ ಹಾಗಾಗಿ ನಾವು ಈ ಆಪ್ಷನನ್ನು ಕೈ ಬಿಡೋದು ಒಳ್ಳೆಯದು. ಸಾಧನೆಯ ಕ್ರಮದಲ್ಲಿ ಕಲಿಯುವವರ ಶ್ರೇಣಿಯನ್ನು ನಿರ್ಧರಿಸಲು. ಓಕೆ, ವಿದ್ಯಾರ್ಥಿಗಳು ಕಲಿತಾನೆ, ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ ಅವರ ಶ್ರೇಣಿ A+ ಯಾರು, A ಯಾರು, B+ ಯಾರು, B ಯಾರು, C+ ಯಾರು, C ಯಾರು, D ಯಾರು ಅಂತ ಹೇಳಿ ಶ್ರೇಣಿ ಮಾಡಲಿಕ್ಕೆ ನಾವು ಡೈರೆಕ್ಟ್ ಟೆಸ್ಟ್ ಮಾಡ್ತೀವಾ? ಇಲ್ಲ. ಹೌದಾ? ಗಮನಿಸೋಣ. ಮೂರನೇದು, ಭಾಷೆಯಲ್ಲಿ ಕಲಿಯುವವರ ಪ್ರಬಲ ಮತ್ತು ದುರ್ಬಲ ಅಂಶಗಳನ್ನು ಗುರುತಿಸಲು. ನೋಡಿ, ಒಂದು ಭಾಷೆಯನ್ನು ಕಲಿಸುವಾಗ ಒಬ್ಬ ಶಿಕ್ಷಕ ಅದು ವ್ಯಾಕರಣದ ಪರೀಕ್ಷೆಗಳನ್ನು ಮಾಡ್ಬೋದು, ಪದ್ಯಗಳನ್ನು ಓದಿಸಿ ಅದನ್ನು ಗ್ರಹಿಕೆ ಮಾಡ್ತಾನೆ ಅನ್ನೋದ್ರ ಪರೀಕ್ಷೆ ಮಾಡ್ಬೋದು, ಗದ್ಯಗಳನ್ನು ಓದಿಸಿ ಅದನ್ನ ಹೇಗೆ ಗ್ರಹಿಸ್ಕೊಳ್ತಾನೆ ಅನ್ನೋದು ಪರೀಕ್ಷೆ ಮಾಡ್ಬೋದು. ಭಾಷೆಯಲ್ಲಿ ಕಲಿಯುವವರ ಪ್ರಬಲ, ಕಲಿಯುವವರ ಅಂದರೆ ವಿದ್ಯಾರ್ಥಿ ಸರಿ ಇದೆ, ಪ್ರಬಲ ಮತ್ತು ದುರ್ಬಲ, ಅವನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ಅವನು ಕಲಿಯುವ ಸಾಮರ್ಥ್ಯ ಮತ್ತು ಕಲೀಲಿಕ್ಕಿರುವ ಅಡೆತಡೆಗಳು ಏನು ಅನ್ನೋದನ್ನು ಶಿಕ್ಷಕ ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ಗುರುತಿಸ್ತೀವ. ಅಥವಾ ಕಲಿಯುವವರು ತಮ್ಮ ಸ್ವಂತ ಭಾಷೆಯಲ್ಲಿನ ಲೋಪಗಳನ್ನು ಗುರುತಿಸಲು, ಅವರಿಗಿರುವ ಸಾಮರ್ಥ್ಯವನ್ನು ಗುರುತಿಸಲು. ನೋಡಿ, ಇವೆರಡು ಬಹಳ ಹತ್ತಿರದ ಅರ್ಥವನ್ನು ಕೊಡುತ್ತೆ. ಕಲಿಯುವವರು ತಮ್ಮ ಸ್ವಂತ ಭಾಷೆಯಲ್ಲಿನ ಲೋಪಗಳನ್ನು ಗುರುತಿಸಲು, ಅವರಿಗಿರುವ ಸಾಮರ್ಥ್ಯ ಗುರುತಿಸಲು. ಅಂದರೆ ಸ್ವಂತ ಭಾಷೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ರಶ್ನೆ ಕೊಟ್ಟಿರೋದು ಭಾಷೆ ಕಲಿಸ್ಲಿಕ್ಕಂತೆ ಅಲ್ಲ, ವಿಷಯ ಕಲಿಸ್ಲಿಕ್ಕೂ ಇರ್ಬೋದು. ಅದನ್ನು ಭಾಳ ಪ್ರಮುಖವಾಗಿ ಗಮನಿಸಬೇಕು. ಹಾಗಾಗಿ ಕಲಿಯುವವರು ತಮ್ಮ ಸ್ವಂತ ಭಾಷೆಯಲ್ಲಿನ ಲೋಪ ಅಂದರೆ ಅವನ ವೀಕ್ನೆಸ್, ಕಲಿಯುವ ಸಮಸ್ಯೆ, ಅವನ ಸಾಮರ್ಥ್ಯ ಅಂದರೆ ಅವನು ಕಲಿಯುವ ಸಾಮರ್ಥ್ಯ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಕುರಿತು. ಹಾಗಾಗಿ ಇವೆರಡರಲ್ಲಿ ಸರಿಯಾದ ಉತ್ತರ ಅಂದರೆ ಭಾಷೆಯಲ್ಲಿ ಕಲಿಯುವವರ ಪ್ರಬಲ ಮತ್ತು ದುರ್ಬಲ ಅಂಶಗಳನ್ನು ಗುರುತಿಸಲು. ಒಂದು ಭಾಷೆಯನ್ನು ಕಲಿಸಬೇಕಾದ್ರೆ ಅಥವಾ ಒಂದು ವಿಷಯವನ್ನು ಕಲಿಸಬೇಕಾದ್ರೆ ಕಲಿಯುವನಲ್ಲಿ ಯಾವ್ಯಾವ ರೀತಿಯ ಪ್ರಬಲವಾದ ಅಂಶಗಳಿದ್ದಾವೆ ಅಥವಾ ಯಾವ ರೀತಿ ದುರ್ಬಲ ಅಂಶಗಳನ್ನು ಗುರುತಿಸ್ಲಿಕ್ಕೆ ಅಷ್ಟೇ. ಡಯಾಗ್ನೋಸ್ಟಿಕ್ ಟೆಸ್ಟಿನ ಉದ್ದೇಶ ಅದಕ್ಕಿಂತ ಹೆಚ್ಚಿಲ್ಲ. ಒಂದು ಮಗುವಿಗೆ ಒಂದು ಅನುಭವವನ್ನು ನೀಡಬೇಕಂತ ಮೊದಲೇ, ಒಂದು ಕಲಿಕೆಯನ್ನು ಮಾಡೋದಕ್ಕಿಂತ ಮೊದಲೇ ನಾವೇನು ಮಾಡ್ತೀವಿ, ಆ ಮಗುವಿನಲ್ಲಿರುವ ಅಥವಾ ಸಮೂಹದ ತರಗತಿ ಕೋಣೆಗಳಲ್ಲಿರುವಾಗ ಆ ಮಕ್ಕಳಲ್ಲಿರಬಹುದಾದಂತಹ ಕಲಿಕೆಯ ಸಮಸ್ಯೆ ಏನಿದೆ, ಅಥವಾ ಕಲಿಕೆಯಲ್ಲಿ ಹಿಂದುಳಿಲಿಕ್ಕೆ ಕಾರಣ ಏನಿರಬಹುದು, ಅಥವಾ ಅವರಲ್ಲಿ ಕಲಿಕೆಯ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಏನು ಮಾಡ್ತೀವಿ, ಕಲಿತೀವಿ. ಅಷ್ಟೇ ಅದರ ಉದ್ದೇಶ. ಅದಕ್ಕಿಂತ ಹೆಚ್ಚು ನಾವು ತುಂಬ ನೋಡಿ, ಇದು ಕೂಡ ಹತ್ತಿರ ಬರುತ್ತೆ. ಕಲಿಯುವರು ತಮ್ಮ ಸ್ವಂತ ಭಾಷೆಯಲ್ಲಿನ ಬಂದುಬಿಟ್ಟಿದೆ. ಇಲ್ಲಿ ತಮ್ಮ ಸ್ವಂತ ಭಾಷೆ ಅಲ್ಲ, ಕಲಿಕೆಯ ಅನುಭವ. ಶಿಕ್ಷಕ ಕಲಿಕೆಯ ಅನುಭವ ನೀಡಬೇಕಾಗಿದೆ ಮುಂದೆ. ಈ ಕಲಿಕೆಯ ಅನುಭವ ನೀಡೋದಕ್ಕಿಂತ ಮೊದಲೇ ಅವನಲ್ಲಿ ಏನು ಸಮಸ್ಯೆ ಇದೆ ಕಲೀಲಿಕ್ಕೆ ಅಥವಾ ಏನು ಸಾಮರ್ಥ್ಯ ಇದೆ ಅನ್ನೋ ಅರ್ಥ ಮಾಡ್ಕೊಳ್ಳೋದಷ್ಟೇ ನಿರ್ಧಾರಣಾ ಪರೀಕ್ಷೆಯ ಪ್ರಮುಖವಾದ ಅಂಶ. ಈ ನಿರ್ಧಾರಣಾ ಪರೀಕ್ಷೆ ಮೌಲ್ಯಮಾಪನ ಮಾಡೋದು ಯಾವುದನ್ನು, ಭಾಷೆಯಲ್ಲಿ ಕಲಿಯುವವರ ಪ್ರಬಲ ಮತ್ತು ದುರ್ಬಲ ಅಂಶಗಳನ್ನು ಗುರುತಿಸಲಿಕ್ಕೆ. ಹಾಗಾಗಿ ಇದನ್ನು ನಾವು ಮೂರನೇ ಆಪ್ಷನಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ಗುರುತಿಸಬೇಕಾಗಿದೆ. ನೋಡಿ, 108ನೇ ಪ್ರಶ್ನೆ ಬಹಳ ಟ್ಯಾಕ್ಟಿಸ್ ಆಗಿದೆ. ಪ್ರಾವೀಣ್ಯತೆ ಪರೀಕ್ಷೆಯು ಯಾವಾಗಲೂ ಈ ಮುಂದಿನ ಅಂಶಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಅಲ್ಲಿ ನಿರ್ಧಾರಣಾ ಪರೀಕ್ಷೆಯಲ್ಲಿ ಅನೇಕ ವಿಧಗಳಿದ್ದಾವೆ. ಪ್ರಾವೀಣ್ಯತೆ ಪರೀಕ್ಷೆ, ಇಂಗ್ಲೀಷಲ್ಲಿ ಇದನ್ನು ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕರಿತೀವಿ. ಈ ಪ್ರೊಫಿಷಿಯನ್ಸಿ ಟೆಸ್ಟಲ್ಲಿ ಅಂದರೆ ಮಗುವಿಗೆ ಕಲಿಕೆಯ ಅನುಭವವನ್ನು ನೀಡಿದ ಮೇಲೆ ಅವನು ಎಷ್ಟರ ಮಟ್ಟಿಗೆ ಕಲ್ತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದೇ ಪ್ರಾವೀಣ್ಯತೆ ಕಲಿಕೆ ಅಲ್ವಾ. ಈ ಪ್ರಾವೀಣ್ಯತಾ ಪರೀಕ್ಷೆಯು ಯಾವಾಗಲೂ ಈ ಮುಂದಿನ ಅಂಶಗಳನ್ನು ಮೌಲ್ಯಮಾಪನ ಏನನ್ನು, ಕಲಿಯುವವರು ತಲುಪಿರುವ ಭಾಷಾ ಪ್ರಾವೀಣ್ಯತೆಯ ಮಟ್ಟ, ಬಹು ಸಂವೇದನಾತ್ಮಕ, ಇಂಗ್ಲೀಷಲ್ಲಿ ಮಲ್ಟಿ ಸೆನ್ಸರಿ ಅಂತ ಕರಿತೀವಿ, ಬಹು ಸಂವೇದನಾತ್ಮಕ ಕಲಿಕೆಯ ಅನುಭವಗಳು, ದಿನನಿತ್ಯದ ಮಾತುಕತೆಯ ಭಾಷೆ, ವಿದ್ಯಾರ್ಥಿಗಳಿಗೆ ಕಲಿಸಲಾದ ಭಾಷೆ. ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ಉತ್ತರ ಪ್ರೊಫಿಷಿಯನ್ಸಿ ಅಂದರೆ ಒಂದು ಕಲಿಕೆಯ ಅನುಭವವನ್ನು ನೀಡಿದ ಮೇಲೆ ಆ ಮಗು ಗಳಿಸಿಕೊಂಡಿರುವಂಥ ಸಾಮರ್ಥ್ಯ. ಅದು ಭಾಷೆ ಆಗ್ಬೋದು, ಅದು ವಿಷಯ ಆಗಿರ್ಬೋದು. ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ಚರ್ಚೆ ಇರೋ ಕಾರಣಕ್ಕಾಗಿ ಈ ಪ್ರಾವೀಣ್ಯತಾ ಪರೀಕ್ಷೆಯು ಯಾವಾಗಲೂ ಈ ಮುಂದಿನ ಅಂಶವನ್ನು ಮೌಲ್ಯಮಾಪನ ಮಾಡುತ್ತೆ. ಯಾವುದನ್ನು ಮೌಲ್ಯಮಾಪನ ಮಾಡುತ್ತೆ? ಕಲಿಯುವವರು ತಲುಪಿರುವ ಭಾಷಾ ಪ್ರಾವೀಣ್ಯತೆಯ ಮಟ್ಟ. ಅವನು ಎಷ್ಟರ ಮಟ್ಟಿಗೆ ಒಂದು ಭಾಷೆಯ ಅನುಭವವನ್ನು ನೀಡಿದಾಗ, ಭಾಷೆಯ ಕಲಿಕೆಯ ಅನುಭವವನ್ನು ನೀಡಿದಾಗ ಅವನು ಎಷ್ಟರ ಮಟ್ಟಿಗೆ ಆ ಭಾಷೆಯ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದಾನೆ ಅನ್ನೋದನ್ನು ಟೆಸ್ಟ್ ಮಾಡೋದಾ, ಅಥವಾ ಬಹುಸಂವೇದನಾತ್ಮಕ ಕಲಿಕೆಯ ಅನುಭವಗಳು, ಮಲ್ಟಿಸೆನ್ಸರಿ, ಬೇರೆ ಬೇರೆ ವಿಷಯಗಳನ್ನು ಗ್ರಹಿಸಿಕೊಂಡು ಅವನು ಉತ್ತರ ನೀಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾ, ಅಥವಾ
ಮೂರನೇದು ದಿನನಿತ್ಯದ ಮಾತುಕತೆಯ ಭಾಷೆ. ನಮ್ಮ ದಿನನಿತ್ಯದ ಭಾಷೆ, ಜನರ ಭಾಷೆ ಇದೆಯಲ್ಲ, ಅದು ನಮ್ಮ ವ್ಯವಹಾರದ ಭಾಷೆ ಇದೆಯಲ್ಲ, ಆ ಭಾಷೆಗೆ ಸಂಬಂಧಪಟ್ಟಂತಹ ಕಲಿಕೆಯ ಸಾಮರ್ಥ್ಯ ಪಡೆದಿದ್ದಾನ. ಅಥವಾ ವಿದ್ಯಾರ್ಥಿಗಳಿಗೆ ಕಲಿಸಲಾದ ಭಾಷೆ, ವಿದ್ಯಾರ್ಥಿಗೆ ಏನು ಕಲಿಸ್ತಾನೋ ಅದರ ಬಗ್ಗೆ ಪ್ರಾವೀಣ್ಯತೆ ಪಡೆದಿದ್ದಾನ ಅನ್ನೋದು. ಸೊ ಇದರಲ್ಲಿ ಆಪ್ಷನ್ ಯಾವುದು ಗಮನಿಸೋದಾದರೆ ಕಲಿಯುವವರು ತಲುಪಿರುವ ಭಾಷಾ ಪ್ರಾವೀಣ್ಯತೆಯ ಮಟ್ಟ. ಅಂದರೆ ಒಬ್ಬ ಶಿಕ್ಷಕ ಒಂದು ಭಾಷೆಯನ್ನು ಕಲಿಸಿದ ಮೇಲೆ ಅವನು ಯಾವ ರೀತಿಯಲ್ಲಿ ಆ ಭಾಷೆಯಲ್ಲಿ ಪ್ರವೀಣನಾಗಿದ್ದಾನೆ, ಪ್ರವೀಣ ಅಂದರೆ ಆ ಲರ್ನಿಂಗ್ ಎಕ್ಸ್ಪೀರಿಯನ್ಸನ್ನು ತೊಗೊಂಡಿದ್ದಾನೆ, ಅಥವಾ ಎಷ್ಟು ಮಟ್ಟಿಗೆ ಕಲಿಕಿದ್ದಾನೆ, ಯಾವ ಮಟ್ಟಕ್ಕೆ ತಲುಪಿದ್ದಾನೆ ಅನ್ನೋದನ್ನು ಮೌಲ್ಯಮಾಪನ ಮಾಡೋದು ಅಷ್ಟೇ ಅದು ಉದ್ದೇಶ ಪ್ರಾವೀಣ್ಯತೆ ಪರೀಕ್ಷೆ. ಅದಕ್ಕೆ ಆಚೆ ಏನೂ ಅಲ್ಲ. ಅವನು ಗ್ರಹಿಸ್ತಾನ ಅದು ಅಥವಾ ಅವುಗಳನ್ನ ಹೇಗೆ ಅನ್ವಯ ಮಾಡ್ತಾನ ಅಲ್ಲ, ಆ ಭಾಷೆಯಲ್ಲಿ ಹೇಗೆ ಅವನು ಪ್ರಾವೀಣ್ಯತೆಯನ್ನು ಪಡೆದಿದ್ದಾನೆ. ಶಿಕ್ಷಕರು ಕಲಿಸುವಂತಹ ಕಲಿಕಾ ವಿಷಯಗಳನ್ನು ಅಥವಾ ಭಾಷಾ ಕಲಿಕಾ ವಿಷಯಗಳನ್ನು ಅವನು ಅಕ್ಯುಮುಲೇಟ್ ಮಾಡಿದ್ದಾನ, ಅಥವಾ ಅವುಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾನೆ, ಅಥವಾ ಅವುಗಳನ್ನ ಕಲ್ತ್ಕೊಂಡಿದ್ದಾನೆ ಸಮರ್ಥವಾಗಿ ಅನ್ನೋದನ್ನು ಪರೀಕ್ಷೆ ಮಾಡೋದಷ್ಟೇ ಈ ಪ್ರಶ್ನೆಯ ಉದ್ದೇಶ. ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಭಜಿಸಿ ಆನೆಗಳ ಬಗ್ಗೆ ಕಥೆಯನ್ನು ಓದುವುದಕ್ಕೆ ಮೊದಲು ಅವುಗಳ ಬಗ್ಗೆ ಒಂದು ರಸಪ್ರಶ್ನೆಯನ್ನು ನಡೆಸಲು ಅವರಿಗೆ ಹೇಳಿದರು. ಶಿಕ್ಷಕರ ಉದ್ದೇಶ ಏನು ಹಾಗಾದರೆ? ಅಂದರೆ ಶಿಕ್ಷಕರು ಪ್ರಶ್ನೆ ಎರಡು ಅಂಶಗಳು ಹೊಂದಿದೆ ಇಲ್ಲಿ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಭಜಿಸ್ತಾರೆ ಮತ್ತು ಅವರಿಗೆ ಆನೆಗಳ ಬಗ್ಗೆ ಒಂದು ಕಥೆಯನ್ನು ಓದಲಿಕ್ಕೆ ಹೇಳಬೇಕು. ಅವರು ಒಂದು ಕ್ಲಾಸ್ ರೂಮ್ ಇದೆ, ಆ ಕ್ಲಾಸ್ ರೂಮನ್ನು ಅನೇಕ ಗುಂಪುಗಳಾಗಿ ವಿಂಗಡಿಸ್ತಾರೆ. ಆ ವಿಂಗಡಣೆ ಮಾಡಿದ ನಂತರ ಆನೆಗಳ ಬಗ್ಗೆ ಕಥೆಯನ್ನು ಹೇಳುವುದಕ್ಕೆ ಮೊದಲು ಅವರು ಮುಂದೇನು ಮಾಡಬೇಕಾದ್ರೆ ಆನೆಯ ಬಗ್ಗೆ ಒಂದು ಕಥೆ ಹೇಳಬೇಕಾಗಿದೆ. ಅದಕ್ಕಿಂತ ಮೊದಲು ಏನು ಮಾಡ್ತಾರೆ, ಅವುಗಳ ಬಗ್ಗೆ ಒಂದು ರಸಪ್ರಶ್ನೆಯನ್ನು ನಡೆಸಲು ಅವರಿಗೆ ಹೇಳಿದರು. ನೋಡಪ್ಪ, ಅದ್ರ ಬಗ್ಗೆ ಒಂದು ಕ್ವಿಝ್ ಮಾಡಿ, ನೀವೇ ಒಂದು ಕ್ವಿಝ್ ಮಾಡ್ಕೊಳ್ಳಿ. ಕತೆ ಹೇಳಿಲ್ಲ ಅವರು, ಆನೆಯ ಬಗ್ಗೆ ಒಂದು ಕಥೆಯನ್ನು ಹೇಳಬೇಕಾಗಿದೆ. ಆ ಕಥೆಯನ್ನು ಹೇಳಬೇಕಾದ್ರೆ ಅದಕ್ಕಿಂತ ಮೊದಲು ಏನು ಮಾಡಬೇಕು, ಒಂದು ಕ್ವಿಝನ್ನು ಮಾಡೋಣ. ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇರ್ಬೋದು, ಅಥವಾ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಮೂಲಕ ಇರ್ಬೋದು, ಒಂದು ರಸಪ್ರಶ್ನೆಯನ್ನು ನಡೆಸಲು ಅವರಿಗೆ ಹೇಳಿದರು. ಹಾಗಾದರೆ ಹೀಗೆ ಆನೆಯ ಕಥೆಯನ್ನು ಹೇಳೋದಕ್ಕಿಂತ ಮೊದಲೇ ರಸಪ್ರಶ್ನೆ ಮಾಡಬೇಕು ಅಂದರೆ ಶಿಕ್ಷಕರ ಉದ್ದೇಶ ಏನಾಗಿತ್ತು? ವಿಷಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವುದು, ಪಠ್ಯದ ಬಗ್ಗೆ ವಿಮರ್ಶೆಯನ್ನು ಬರೆಯುವುದು, ಅವರ ಸ್ಮರಣಾಶಕ್ತಿಯನ್ನು ಪರೀಕ್ಷಿಸುವುದು, ಸಹಾಧ್ಯಾಯಿಗಳಿಗೆ ಮಾಹಿತಿ ನೀಡುವುದು. ಇದರಲ್ಲಿ ಯಾವುದು ಉತ್ತರ? ಸೊ ಪಠ್ಯದ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಖಂಡಿತ ಅಲ್ಲ ಅಲ್ವಾ? ಯಾಕಂದರೆ ಪಠ್ಯದ ಬಗ್ಗೆ ವಿಮರ್ಶೆ ಮಾಡಬೇಕಂದ್ರೆ ಅವರಿಗೆ ಆನೆ ಬಗ್ಗೆ ಕಥೆನೇ ಹೇಳಿಲ್ಲ ಅವರು. ಸೊ ಅದು ಅಲ್ಲ. ಎರಡನೇದು ಅವರ ಸ್ಮರಣಾಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ, ಅಂದರೆ ಕತೆ ಹೇಳಿದ್ದನ್ನು ಮತ್ತೆ ನೀವು ರಿಪೀಟ್ ಮಾಡಪ್ಪ, ನಾನು ಏನು ಕತೆ ಹೇಳಿದ್ದೀನಿ ಇನ್ನೊಂದು ಸರಿ ಹೇಳು ನಿಂದೆ ಆದ ಭಾಷೆಯಲ್ಲಿ ಅಂತ ಹೇಳೋಕ್ಕೆ ಅವರು ಕಥೆಯನ್ನು ಹೇಳಿಲ್ಲ. ಇನ್ನು ಸ್ಮರಣಾಶಕ್ತಿಯ ಅಂದರೆ ಮತ್ತೆ ಅದನ್ನು ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳಿಕ್ಕೆ ಅವನಿಗೆ ಅದರ ಅವಶ್ಯಕತೆ ಇಲ್ಲ. ಇವೆರಡೂ ಅಲ್ಲ. ಹಾಗಾದರೆ ಈ ಸಂಭಾವ್ಯ ಉತ್ತರಗಳು ಯಾವುದು? ಸಹಾಧ್ಯಾಯಿಗಳಿಗೆ ಮಾಹಿತಿ ನೀಡೋದಾ ಅಥವಾ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸೋದಾ? ಇಲ್ಲ, ಇದೊಂದು ಟೀಚಿಂಗ್ ಟೆಕ್ನಿಕ್. ವಿಷಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು ಸರಿಯಾದ ಉತ್ತರ. ಅಂದರೆ ಆನೆಯ ಬಗ್ಗೆ ನೇರವಾಗಿ ಕಥೆಯನ್ನು ತರಗತಿ ಕೋಣೆಯಲ್ಲಿ ಬಂದು ಶಿಕ್ಷಕ ಆರಂಭಿಸೋದಕ್ಕಿಂತ ಮೊದಲೇ ಹಲವಾರು ಪ್ರಶ್ನೆಗಳನ್ನು ಕೇಳೋದರ ಮೂಲಕ, ರಸಪ್ರಶ್ನೆಗಳನ್ನು ನೀಡೋದ್ರ ಮೂಲಕ ಅದಕ್ಕೆ ಪೂರಕ ಮಾಹಿತಿಯನ್ನು, ಆನೆಯ ಬಗ್ಗೆ ಕಥೆಯನ್ನು ಹೇಳೋದಕ್ಕಿಂತ ಮೊದಲೇ ಆನೆಯ ಬಗ್ಗೆ ಪೂರಕ ಮಾಹಿತಿ ವಿದ್ಯಾರ್ಥಿಗಳಿಗೆ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ಅಥವಾ ಆನೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವರ ಆಸಕ್ತಿ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಿಕ್ಷಕರ ಉದ್ದೇಶ ಆಗಿತ್ತು. ಇದು ನಿಮಗೆ ಮೀನಿಂಗ್ಫುಲ್ ರಿಸೋರ್ಸ್ಫುಲ್ ಲರ್ನಿಂಗ್ ಅಂತ ಹೇಳಿಬಿಟ್ಟು ಒಂದು ಅಸುಬೆಲ್ ಅವರ ಒಂದು ಥಿಯರಿ ಇದೆ ಸೈಕಾಲಜಿಯಲ್ಲಿ. ಅಂದರೆ ತರಗತಿ ಕೋಣೆಗಳಲ್ಲಿ ನಾವು ನೇರವಾಗಿ ಕಲಿಕಾ ಅನುಭವ ನೀಡೋದಕ್ಕಿಂತ ಮೊದಲೇ ಆ ಕಲಿಕಾ ಅನುಭವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಯಾವ ರೀತಿಯ ಜ್ಞಾನ ಇದೆ, ಪೂರ್ವ ಜ್ಞಾನ ಇದೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳದೆ ನಾವು ಕಲಿಕಾ ಅನುಭವ ನೀಡಬಾರ್ದು. ಹಾಗಾಗಿ ಪೂರ್ವಜ್ಞಾನವನ್ನು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪೂರ್ವಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೊಸ ಕಲಿಕೆಯ ಅನುಭವವನ್ನು ನೀಡಬೇಕಾಗಿದೆ. ಹಾಗಾಗಿ ಆನೆಯ ಕಥೆಯನ್ನು ಹೇಳೋದಕ್ಕಿಂತ ಮೊದಲೇ ಅದರ ಬಗ್ಗೆ ರಸಪ್ರಶ್ನೆಯನ್ನು ಈಡೇರಿಸ್ತಾರೆ. ಹಾಗಾಗಿ ಶಿಕ್ಷಕರ ಉದ್ದೇಶ ಏನಾಗಿತ್ತು? ವಿಷಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದಾಗಿತ್ತು. ಇದು ಭಾಳ ಸುಲಭವಾಗಿದೆ. ಇದು ಇನ್ನೊಂದು ಭಾಳ ಪ್ರಮುಖವಾದ ಪ್ರಶ್ನೆ. ಭಾಷಾ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಪಾಠ ಮಾಡುವಾಗ ಗಲಾಟೆ ಮಾಡ್ತಾ ಇರ್ತಾನೆ. ಒಬ್ಬ ಶಿಕ್ಷಕರಾಗಿ ಈ ಗಲಾಟೆ ವಿದ್ಯಾರ್ಥಿಯನ್ನು ನಿಭಾಯಿಸಲು ಶಿಕ್ಷಕರು ಏನು ಮಾಡಬೇಕು? ಅಲ್ಲ, ಕ್ಲಾಸ್ ರೂಮ್ ಕಂಟ್ರೋಲ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಶಿಕ್ಷಕ ಎಷ್ಟು ಸಮರ್ಥವಾಗಿ ಪಾಠ ಮಾಡ್ತಾನೆ ಅನ್ನೋದಕ್ಕಿಂತ ಮುಖ್ಯವಾಗಿ ತರಗತಿ ಕೋಣೆಯನ್ನು ಹೇಗೆ ಅವನು ಕಂಟ್ರೋಲ್ ಮಾಡ್ತಾನೆ, ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದ ವಿಷಯ. ಹಾಗಾಗಿ ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಶಿಕ್ಷಕರು ವಿದ್ಯಾರ್ಥಿ ಗಲಾಟೆ ಮಾಡ್ತಿದ್ದಾರೆ. ಅದಕ್ಕೆ ಶಿಕ್ಷಕರು ಏನು ಮಾಡಬೇಕು ಅನ್ನೋದು ಪ್ರಶ್ನೆಯ ಉದ್ದೇಶ. ಪರಿಹಾರೋಪಾಯಗಳಿಗೆ ಮಕ್ಕಳೊಂದಿಗೆ ಮೊದಲು ಮಾತನಾಡುವುದು. ಅಂದರೆ ಗಲಾಟೆ ಮಾಡ್ತಿದ್ದಾರೆ, ಏನಪ್ಪ ನಿನ್ನ ಸಮಸ್ಯೆ, ಯಾಕೆ ಗಲಾಟೆ ಮಾಡ್ತಿದ್ಯಾ, ಸೊ ನನ್ನ ಪಾಠ ನಿನಗೆ ಸರಿ ಅರ್ಥ ಆಗ್ತಾ ಇಲ್ವಾ,
ಅಥವಾ ನಿನಗೇನಾದರೂ ನನ್ನ ಪಾಠ ಕೇಳೋದಕ್ಕಿಂತ ನಿನಗೆ ಮಾತಾಡೋ ಅವಶ್ಯಕತೆ ತುರ್ತು ಏನಾದರೂ ಇತ್ತಾ, ಒಂದು ಸಂವಾದ ಮಾಡೋದು. ಯಾವ ವಿದ್ಯಾರ್ಥಿ ಗಲಾಟೆ ಮಾಡ್ತಾ ಇರ್ತಾನೆ ಅವನ ಜೊತೆ ಮಾತಾಡಿದಾಗ ಶಿಕ್ಷಕರಿಗೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅಥವಾ ಗಲಾಟೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು. ಪರಿಹಾರಕ್ಕಾಗಿ ಪೋಷಕರ ಮೇಲೆ ಆಧಾರ ಪಡುವುದು. ನೋಡೋ, ಗಲಾಟೆ ಮಾಡಿದರೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ಗಲಾಟೆ ಮಾಡಿದರೆ ನಿಮ್ಮ ಪೇರೆಂಟ್ಸನ್ನ ಕಳಿಸ್ತೀನಿ ಅಂತ ಹೇಳಿ ಅವನಿಗೆ ಭಯಪಡಿಸೋದಾ. ವಿದ್ಯಾರ್ಥಿಯ ವರ್ತನೆಯ ಮೇಲೆ ಶಾಲೆಯ ಅಧಿಕಾರಿಗಳಿಗೆ ವರದಿ ನೀಡುವುದು. ನಾನ್ಸೆನ್ಸ್, ಗಲಾಟೆ ಮಾಡ್ತೀಯ, ನಾನು ಪ್ರಿನ್ಸಿಪಲ್ ಹತ್ರ ಕಳಿಸ್ತೀನಿ ನೋಡು, ಹೆಡ್ ಮಾಸ್ಟರ್ ಹತ್ರ ಕಳಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ಹೆಡ್ ಮಾಸ್ಟ್ರಿಗೆ ವರದಿ ಮಾಡೋದು, ಅವರು ಅವನಿಗೆ ಪನಿಷ್ಮೆಂಟ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕಾಗಿ. ಇದು ಸರಿಯಾದ ಕ್ರಮನ. ಅಥವಾ 4ನೇದು, ಶಿಸ್ತಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದು. ನೋಡೋ, ಅವನೆಷ್ಟು ನೀಟಾಗಿ ಪಾಠ ಕೇಳ್ತಾನೆ, ನೀನು ಇದೆಯಾ, ಕ್ಲಾಸಲ್ಲಿ ಗಲಾಟೆ ಹೋಗಿ ಕೂತಿದ್ದೆ, ನಾನ್ಸೆನ್ಸ್ ಅಂತ ಬೈದರೆ ಇಬ್ಬರು ನೋಡಿ ಕಂಪೇರ್ ಮಾಡ್ದಂಗೆ ಆಗುತ್ತೆ. ಅವನು ಒಳ್ಳೆಯ ವಿದ್ಯಾರ್ಥಿ, ಅವನು ಶಿಸ್ತಿನ ವಿದ್ಯಾರ್ಥಿ, ನಾನು ಅಶಿಸ್ತಿನ ವಿದ್ಯಾರ್ಥಿ ಮನಸ್ಥಿತಿ ಬರುತ್ತೆ ಅವನಿಗೆ. ಇಲ್ಲಿ ಸರಿಯಾದ ಮನೋವೈಜ್ಞಾನಿಕ ತತ್ವಗಳನ್ನು ಬಳಸ್ಕೊಂಡು ನಾವು ಉತ್ತರವನ್ನು ಮಾಡಬೇಕು. ಸರಿಯಾದ ಕ್ರಮ ಯಾವುದು? ಯಾಕಂದರೆ ಎಲ್ಲವನ್ನೂ ಮಾಡ್ಬೋದು. ಪೇರೆಂಟ್ಸಿಗೂ ಹೇಳ್ಬೋದು, ಪ್ರಿನ್ಸಿಪಾಲು ಹೆಡ್ ಮಾಸ್ಟರ್ಗಳಿಗೂ ಹೇಳ್ಬೋದು, ಅಥವಾ ನೋಡು ಅವನು ಎಷ್ಟು ಚೆನ್ನಾಗಿದ್ದಾನೆ, ನೀನು ಸರಿಯಾಗಿ ಓದ್ತಾ ಇಲ್ಲ, ಸರಿಯಾಗಿ ಪಾಠ ಕೇಳ್ತಾ ಇಲ್ಲ, ಅದಕ್ಕೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆಯಾ ಅಂತಲೂ ಅವನನ್ನು ನಿಂದನೆ ಮಾಡ್ದಂಗೆ ಆಗುತ್ತೆ, ಅವನಿಗೆ ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗೆ ಏನು ಮಾಡ್ಬೋದು, ಇದರಲ್ಲಿ ಸರಿಯಾದ ಉತ್ತರ ಪರಿಹಾರೋಪಾಯಗಳಿಗಾಗಿ ಮಕ್ಕಳೊಂದಿಗೆ ಮೊದಲು ಮಾತನಾಡುವುದೇ ಸರಿಯಾದ ಉತ್ತರ. ಯಾಕೆ ಅಂದರೆ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದಕ್ಕಿಂತ ಪ್ರಿನ್ಸಿಪಾಲ್ಗೆ ಅಥವಾ ನಿಮ್ಮ ಮನೆಯ ಪೇರೆಂಟ್ಸಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ ಅಂತ ಭಯಪಡಿಸೋದಕ್ಕಿಂತ ಮುಖ್ಯವಾಗಿ, ತಮ್ಮ ಏನೋ ನಿನ್ನ ಸಮಸ್ಯೆ, ನೀನು ಮಾತಾಡು, ನಿನ್ನ ಮಾತು ಮುಗಿದ್ಮೇಲೆ ನಾನು ಪಾಠ ಮಾಡ್ತೀನಿ ಅಂತ ಹೇಳೋದು. ಅಥವಾ ನಿಜವಾಗಲೂ ಅವ್ನಿಗೆ ಏನೋ ಸಮಸ್ಯೆ ಆಗಿರುತ್ತಲ್ಲಿ, ಆ ಕಾರಣಕ್ಕಾಗಿ ಮಾತಾಡ್ತಾನೆ, ಏನೋ ಸಮಸ್ಯೆ ಆಗಿರ್ಬೋದು, ಆ ಕಾರಣಕ್ಕಾಗಿ ಅವ್ನು ಮಾತಾಡಿರ್ಬೋದು. ಸೊ ಅದನ್ನು ಶಿಕ್ಷಕರು ಅರ್ಥ ಮಾಡ್ಕೊಳ್ಳೋದು. ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಇದು ತುಂಬ ಸಿಂಪಲ್ ಮೆಥಡ್. ಎಲ್ಲಿ ಅವನಿಗೆ ಅವಮಾನ ಮಾಡ್ದಂಗೂ ಇರಲ್ಲ, ಭಯಪಡಿಸ್ದಂಗೂ ಇರಲ್ಲ. ಶಿಕ್ಷಕರಾದವರು ವಿದ್ಯಾರ್ಥಿನ ಅರ್ಥ ಮಾಡ್ಕೋಬೇಕು ಅಲ್ವಾ. ಅವನ ಸಮಸ್ಯೆಗಳು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಪಾಠ ಅವನು ಸರಿಯಾಗಿ ಕೇಳೋದು ಹಾಗೆ ಮೋಟಿವೇಟ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದಕ್ಕೆ ಪರಿಹಾರೋಪಾಯಗಳಿಗೆ ಮಕ್ಕಳೊಂದಿಗೆ ಮೊದಲು ಮಾತನಾಡುವುದು. ಸೊ ಇದು ಸರಿಯಾದ ಆಪ್ಷನ್ ಆಗುತ್ತೆ. ನೋಡಿ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಭಾಳ ಹೈ ಲೆವೆಲ್ ಆದಂಥ ನಾಲೆಜ್ ಇರಬೇಕು. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ, ಅಂದರೆ ಬ್ರೈನ್ ಸ್ಟಾರ್ಮಿಂಗ್, ಮಂಥನ ಮಾಡಿ ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ ಆ ಕೌಶಲ್ಯತೆಯು ಈ ಕೆಳಕಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗೆ ಬಹಳ ಟ್ಯಾಕ್ಟಿಸ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾನೆ. ಇದರ ಸರಿಯಾದ ಉತ್ತರ ಕಂಡುಹಿಡಿಯೋದು ಹೇಗೆ? ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ, ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನೋ ಬುದ್ಧಿ ಪ್ರಚೋದನೆ ಮಾಡೋದು, ಅವನಿಗೆ ಆಲೋಚನೆಗೆ ಹಚ್ಚೋದು, ಅವನು ಅನೇಕ ಆಯಾಮಗಳಲ್ಲಿ ಆಲೋಚನೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ ಈ ಕೌಶಲ್ಯತೆಯು ಈ ಕೆಳಕಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಇದು ಓದುವ ಕೌಶಲ್ಯನ, ಬರೆಯುವ ಕೌಶಲ್ಯನ, ಆಲಿಸುವ ಕೌಶಲ್ಯನ ಅಥವಾ ಮಾತನಾಡುವ ಕೌಶಲ್ಯನ? ನೋಡಿ, ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ, ಅವನು ಯೋಚನೆ ಮಾಡಿ, ಅವನ ನಿರ್ಧಾರಕ್ಕೆ ಬಂದು ವಿಮರ್ಶೆ ಮಾಡಿ, ಏನೇನೋ ಅನ್ವಯಗಳನ್ನು ಮಾಡಿಕೊಂಡು ಅವನ ತಲೆಯಲ್ಲಿ ಅನೇಕ ರೀತಿಯ ಆಯಾಮಗಳು ಬಂದು ಹೋಗ್ತಾ ಇದೆ. ಅದನ್ನು ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್ ಅಂತ ಕರಿತೀವಿ ನಾವು. ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಓಕೆ, ಅವನು ಆಲೋಚನೆ ಮಾಡಿದ ಮೇಲೆ, ಬ್ರೈನ್ ಸ್ಟಾರ್ಮಿಂಗ್ ಮಾಡಿದ ಮೇಲೆ ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಅದನ್ನು ಕರಡಚ್ಚು ಮಾಡಿ, ಅದನ್ನು ಸಂಕಲಿಸಿ, ಅದನ್ನು ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ, ಸಿಂಥಿಸೈಸ್ ಮಾಡಿದಾಗ ಆ ಕೌಶಲ್ಯತೆಯು ಈ ಕೆಳಗಿಂದ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅಂದರೆ ನಿಮಗೆ LSRW ಗೊತ್ತು ನೋಡಿ. ನಿಮಗೆ ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕಾದ್ರೆ ಭಾಷಾ ಕೌಶಲ್ಯಗಳಿದಾವಲ್ಲ 4: ಓದುವ ಕೌಶಲ, ಬರೆಯುವ ಕೌಶಲ, ಆಲಿಸುವ ಕೌಶಲ ಮತ್ತು ಮಾತನಾಡುವ ಕೌಶಲ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ LSRW ಅಂತ ಕರೀತಾರೆ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಲ್ವಾ. ಮೊದಲು ಮಗು ಏನು ಮಾಡುತ್ತೆ? ಲಿಸನಿಂಗ್ ಮಾಡುತ್ತೆ, ಕೇಳುತ್ತೆ. ಆಮೇಲೆ ಏನು ಮಾಡುತ್ತೆ? ಅದು ಮಾತನಾಡುತ್ತೆ. ಆಮೇಲೆ ಓದುತ್ತೆ, ರೀಡಿಂಗ್. ಆಮೇಲೆ ಏನು ಮಾಡುತ್ತೆ? ರೈಟಿಂಗ್. ಆಮೇಲೆ ಮಾಡುತ್ತೆ ಬರೆಯುವ ಕೌಶಲ ವನ್ನು ಮಾಡುತ್ತೆ. ಅಂದರೆ ಒಂದು ಮಗು ಕಲಿಕೆಯ ಉಪಕ್ರಮಗಳು ಹೇಗೆ? ಮೊದಲು ಅದು ಕೇಳುತ್ತೆ, ಆಮೇಲೆ ಅದು ಮೊದಲು ಆಲಿಸುತ್ತೆ, ಆಮೇಲೆ ಮಾತನಾಡುತ್ತೆ, ಆಮೇಲೆ ಆ ಮಗು
ಓದುತ್ತೆ, ಆಮೇಲೆ ಕೊನೆಯದಾಗಿ ಬರೆಯುತ್ತೆ. ಇಲ್ಲಿ ಪ್ರಶ್ನೆಗಳು ನೋಡಿ ಏನಿದೆ. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳೆಲ್ಲ ಮಂಥನ ಮಾಡಿದ ಮೇಲೆ, ಇದೆಲ್ಲ ಕ್ರಿಯೆಗಳು ನಡೆದ ಮೇಲೆ ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ ಆ ಕೌಶಲ್ಯತೆಯು ಈ ಕೆಳಗಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ನೀವು ಇದನ್ನು ಗಮನಿಸಿದಾಗ, ಈ ಪ್ರಶ್ನೆಗಳನ್ನು ಗಮನಿಸಿದಾಗ ಇದಕ್ಕೆ ನಿಮಗೆ ಗೊತ್ತು, ಒಂದು ಮಗು ಒಂದು ಭಾಷೆಯಲ್ಲಿ ಅಂತಿಮ ಯಶಸ್ಸು ಸಾಧಿಸೋದು ಯಾವಾಗ ಅಂತ ಹೇಳಿದರೆ, ಆತ ಯಶಸ್ವಿಯಾಗಿ ಬರೆಯುವಾಗ, ಯಶಸ್ವಿಯಾಗಿ ಬರವಣಿಗೆ ಕೌಶಲ್ಯವನ್ನು ಆತ ಮೈಗೂಡಿಸ್ಕೊಂಡಿದ್ದಾಗ ಏನಾಗುತ್ತೆ, ಆ ಭಾಷೆಯ ಕಲಿಕೆ ಉನ್ನತ ಹಂತವನ್ನು ಸೂಚಿಸುತ್ತೆ. ಅದನ್ನೇ ಈ ಪ್ರಶ್ನೆ ಹೇಳೋದು. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ, ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ ಆ ಕೌಶಲ್ಯತೆಯು ಈ ಕೆಳಕಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅಂದರೆ ಒಂದು ಮಗು ಅಂತಿಮವಾಗಿ ಅವನು ಬರೆದಾಗ, ಅವನ ಅನಿಸಿಕೆಗಳನ್ನು ಬರೆದಾಗ, ಅವನ ಆಲೋಚನೆಗಳನ್ನು ಬರೆದಾಗ ಅದರ ಹಿಂದೆ ಅನೇಕ ಪ್ರಕ್ರಿಯೆಗಳಾಗಿರುತ್ತೆ. ಯಾವುದು? ಮೊದಲು ಅವನು ಆಲಿಸಿರ್ತಾನೆ, ಮಾತನಾಡಿರ್ತಾನೆ, ಓದ್ತಾನೆ, ಬಲಿತಾನೆ. ಸೊ ಹಾಗಾಗಿ ಈ ಕೌಶಲ್ಯ ಇದೆಯಲ್ಲ, ಬರೆಯುವ ಕೌಶಲ್ಯವೇ ಅಂತಿಮವಾದ ಕೌಶಲ್ಯ. ಇದು ಕೇಳುತ್ತೆ, ಈ ಕೌಶಲ್ಯತೆಯು ಈ ಕೆಳಕಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತೆ. ಅವನು ಬರೆಯುವ ಹಂತಕ್ಕೆ ತಲುಪಬೇಕಾದ್ರೆ, ಅಂದರೆ ಬರೆಯುವ ಕೌಶಲ್ಯವನ್ನು ಆತ ಅಕ್ಯುಮುಲೇಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಅವನು ಮೊದಲು ಕೇಳಿರಬೇಕು, ಮಾತನಾಡಿರಬೇಕು, ಓದನ್ನು ಕಲ್ತಿರಬೇಕು, ಅಂತಿಮವಾಗಿ ಏನು ಮಾಡ್ತಾನು? ಬರೆಯುವ ಕೌಶಲ. ಹಾಗಾಗಿ ನನ್ನ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳಿದ್ರೆ, ಎರಡನೇದು ಬರೆಯುವ ಕೌಶಲ್ಯವನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದೇ ಈ ಪ್ರಕ್ರಿಯೆ ಬಹಳ ಪ್ರಮುಖವಾಗಿ ಸೂಚನೆ ಮಾಡುತ್ತೆ ಅನ್ನೋದಕ್ಕೆ. ಬೇಕಾದ್ರೆ ಇನ್ನೊಂದು ಸರಿ ಗಮನಿಸಿ, ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ, ಬರವಣಿಗೆ ಸುಮ್ಮನೆ ಸಾಕಾಗಲ್ಲ, ಅವನ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಬೇಕಾಗತ್ತೆ, ಒಂದು ಡಿಸಿಷನ್ಗೆ ಬಂದಿರಬೇಕಾಗತ್ತೆ. ಕೊನೆಗೆ ಆಗಿ ಅವನು ಬರಿತಾ ಹೋಗ್ತಾನೆ, ಅದನ್ನು ಒಂದು ಮೂಡಿಸ್ತಾ ಹೋಗ್ತಾನೆ. ತಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಜೋಡಿಸಿ, ಕರಡಚ್ಚು ಮಾಡಿ, ಸಂಕಲಿಸಿ, ಪರಿಷ್ಕರಿಸಿದಾಗ ಒಂದು ಬರವಣಿಗೆ ಮಾಡ್ತಾ ಹೋಗ್ತಾನೆ, ಒಂದು ಪ್ರಬಂಧ ಬರೀತಾ ಹೋಗ್ತಾನೆ, ಕವಿತೆ ಬರೀತಾ ಹೋಗ್ತಾನೆ, ಒಂದು ಉತ್ತರವನ್ನು ಬರೀತಾ ಹೋಗ್ತಾನೆ ಅಂತ ಹೇಳಿದಾಗ, ಪ್ರಶ್ನೆ ಪತ್ರಿಕೆ ಮೇಲೆ, ಆನ್ಸರ್ ಪತ್ರಿಕೆ ಮೇಲೆ ಉತ್ತರ ಬರೀತಾ ಹೋಗ್ತಾನೆ ಅಂದರೆ ಅವನು ಎಲ್ಲ ಪ್ರಕ್ರಿಯೆಗಳು ಅವನ ಮನೋವಿಕಾಸದಲ್ಲಿ, ಅದು ಮನೋಪಟಲದಲ್ಲಿ ಆಗ್ತಾ ಇರಬೇಕು. ಆರಂಭದಲ್ಲಿ ಆತ ಆಲಿಸುವ ಕೌಶಲ್ಯವನ್ನು ಆದಮೇಲೆ ಆತ ಮಾತನಾಡ್ತಾನೆ, ಓದ್ತಾನೆ, ಬರೀತಾನೆ. ಅಂತಿಮ ಹಂತ ಯಾವುದು? ಬರೆಯುವ ಕೌಶಲ. ಹಾಗಾಗಿ ಈ ಕೌಶಲ್ಯತೆಯು ಈ ಕೆಳಕಂಡ ಪ್ರಕ್ರಿಯೆಯನ್ನು ಸೂಚಿಸುತ್ತೆ ಅನ್ನೋದೇ ಈ ಮೂರನೇ ಉತ್ತರವನ್ನು, ಬರೆಯುವ ಕೌಶಲ ಎಲ್ಲಿ ಸಂಪಾದನೆ ಮಾಡ್ತಾನೋ ಅವನು ಈ ಕೌಶಲವನ್ನು ಸೂಚಿಸುತ್ತೆ ಅಂತ ಹೇಳಿ ನಾವು ಗಮನಿಸ್ಬೋದು. ನೋಡಿ, ಈ ಪ್ರಶ್ನೆ ಇದು ಬೇರೆ ಮಗ್ಗುಲಿನ ಪ್ರಶ್ನೆ. ಇದು ಪ್ರಶ್ನೆ ನಂಬರ್ 112 ಗಮನಿಸಿ. ಒಂದು ಪ್ರತಿಪಾದನೆ ಇದೆ ಇಲ್ಲಿ ಎ, ಇನ್ನೊಂದು ಕಾರಣ ಇದೆ ಇಲ್ಲಿ. ಅಂದರೆ ಇದನ್ನು ಕಾಸ್ ಆ್ಯಂಡ್ ಎಫೆಕ್ಟ್ ಪ್ರಶ್ನೆ ಅಂತ ಕರಿತೀವಿ. ಕಾರಣ ಮತ್ತು ಪರಿಣಾಮ, ಅಥವಾ ಒಂದು ಸ್ಟೇಟ್ಮೆಂಟನ್ನು ಪ್ರತಿಪಾದನೆ ಮಾಡ್ತಾರೆ, ಇದಕ್ಕೆ ಸರಿಯಾದ ಕಾರಣ ಇದಾ ಅನ್ನೋದನ್ನು ಕಂಡುಹಿಡಿಯಬೇಕು. ಇದು ಅನೇಕ KS IAS ಎಕ್ಸಾಮ್ಗಳಲ್ಲೂ ಇದೇ ಥರದ ಮಾದರಿ ಪ್ರಶ್ನೆಗಳು ಸಾಕಷ್ಟು ಇರುತ್ತೆ. ನಿಮ್ಮಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಆ ಥರದ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಹಾಗಾದರೆ ಪ್ರತಿಪಾದನೆ, ಅದಕ್ಕೆ ಹೆಸರು ಎ ಅಂತ ಹೇಳಿ. ಏನಂತ ಇದೆ? ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗುತ್ತದೆ ಅಲ್ವಾ? ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳು ಅವನ ಉದ್ದೇಶ ಏನು? ಓದೋದು ಮತ್ತು ಬರೆಯುವ ಕೌಶಲ್ಯವನ್ನು ರೂಢಿಸ್ಕೊಳ್ತಾನೆ. ಸರಿ, ಅಲ್ಲಿ ಅವನಿಗೆ ವಿಮರ್ಶಾತ್ಮಕ ಚಿಂತನೆ ನೆರವಾಗುತ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕಾರಣ ಏನು? ಹಾಗಾದರೆ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಉಪಕೌಶಲ್ಯಗಳಾಗಿವೆ. ಓದ್ಲಿಕ್ಕೆ ಬಂದರೆ, ಬರೀಲಿಕ್ಕೆ ಬಂದರೆ ಓದುವ ಮತ್ತು ಬರೆಯುವ ಕೌಶಲ್ಯಗಳಾವು ಅಥವಾ ಉಪಕೌಶಲ್ಯಗಳಾವು? ಓದೋಕ್ಕೆ ಬಂದರೆ, ಬರೀಲಿಕ್ಕೆ ಬಂದರೆ ಅವ್ರಿಗೆ ವಿಮರ್ಶೆ ಮಾಡೋಕ್ಕೆ ಬರುತ್ತಾ, ನಿರ್ಧಾರ ಮಾಡಲಿಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ. ಅದಕ್ಕೆ ನೋಡಿ, ಅನೇಕ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಹೇಳಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ, ಹೈ ಲೆವೆಲ್ ಕ್ಲಾಸಸ್ ಅಲ್ಲ, ಪ್ರಾಥಮಿಕ ಹಂತದಲ್ಲಿ 1 ರಿಂದ 4ನೇ ತರಗತಿಯ ಹಂತದಲ್ಲಿ ಓದುವ ಮತ್ತು ಬರೆಯುವ ಉಪಕೌಶಲ್ಯಗಳು ಅವು ವಿಮರ್ಶಾತ್ಮಕ ಚಿಂತನೆಗಳನ್ನು ಉದ್ದೀಪನ ಮಾಡುತ್ತಾವ, ಅದಕ್ಕೆ ಸಹಾಯ ಮಾಡ್ತಾವ, ನೆರವಾಗುತ್ತಾ ಅನ್ನೋದು ಪ್ರಶ್ನೆ. ಅದಕ್ಕೆ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಅದಕ್ಕೆ ಒಂದು ಡಿಫೈನ್ ಮಾಡಿದ್ದಾರೆ. ಡಿಫೈನ್ ಅಂದರೆ ಕಾರಣ. ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಉಪಕೌಶಲ ಆಗಿದೆ. ಹಾಗಾದರೆ ನೋಡಿ, ಅದಕ್ಕೆ ಕೆಳಗಿನ ಅಂಶಗಳನ್ನು ಓದೋಣ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎಗೆ ಸರಿಯಾದ ವಿವರಣೆಯಲ್ಲ. ಈ ಸ್ಟೇಟ್ಮೆಂಟು ಸರಿ. ಪ್ರಾಥಮಿಕ ಶಾಲೆಗಳಲ್ಲಿ ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗುತ್ತಾ? ಸರಿನಾ? ಮತ್ತು ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಕೌಶಲ ಸರಿನಾ?
ಎರಡೂ ಸರಿನಾ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಇಲ್ಲ ಅನ್ನುವಂಥ ಒಂದು ಡಿಫಿನೇಷನ್ನು. ಎರಡನೇದು ಎ ಸರಿಯಲ್ಲ ಆದರೆ ಆರ್ ಸರಿ. ಏನು ಓದುವ ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆ ನೆರವಾಗುತ್ತದೆ, ಸರಿಯಲ್ಲಂತೆ. ಆದರೆ ಆರ್ ಸರಿ, ಕಾರಣ ಸರಿ. ವಿಮರ್ಶಾತ್ಮಕ ಚಿಂತನೆಗೆ ಓದುವ ಮತ್ತು ಬರೆಯುವ ಉಪಕೌಶಲವಾಗಿದೆ, ಆರ್ ಸರಿ ಅಂತ ಹೇಳ್ತಿದ್ದಾರೆ ಅವರು ಸ್ಟೇಟ್ಮೆಂಟಲ್ಲಿ. ಮೂರನೇದು ನೋಡೋಣ. ಎ ಸರಿ ಆದರೆ ಆರ್ ಸರಿ ಇಲ್ಲ. ಇಲ್ಲಿ ಹೇಳ್ತಾರೆ ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆ ನೆರವಾಗುತ್ತೆ ಅನ್ನೋ ಸರಿ ಅಂತೆ. ಆದರೆ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಉಪಕೌಶಲ್ಯವಾಗಿದೆ ಅನ್ನೋದು ಸರಿಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡೋಣ ನಾಲ್ಕನೇದು. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎಗೆ ಸರಿಯಾದ ವಿವರಣೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೌದು ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗುತ್ತದೆ ಅನ್ನೋದು ಸರಿ. ವಿಮರ್ಶಾತ್ಮಕ ಚಿಂತನೆ ಮತ್ತು ಓದುವ ಮತ್ತು ಬರೆಯುವ ಉಪಕೌಶಲ್ಯಗಳು ಅನ್ನೋದು ಸರಿ. ಆದರೆ ಆರ್ ಅನ್ನೋದು ಇದೆಯಲ್ಲ, ಇದು ಕಾರಣ ಇದೆಯಲ್ಲ, ಪ್ರತಿಪಾದನೆಗೆ ಸರಿಯಾದ ವಿವರಣೆ ಹೌದು. ಎರಡೂ ಸ್ಟೇಟ್ಮೆಂಟ್ಗಳು ಸರಿ, ಎರಡೂ ಕಾರಣ ಮತ್ತು ಪ್ರತಿಪಾದನೆ ಸರಿ ಅನ್ನೋದನ್ನು ಈ ಆಪ್ಷನ್ಗಳು. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗುತ್ತದೆ. ಓದೋದ್ರಿಂದ ಬರೆಯೋದ್ರಿಂದ ಅವನಿಗೆ ಸ್ವಲ್ಪ ವಿಮರ್ಶಾತ್ಮಕ ಚಿಂತನೆ ಬರುತ್ತೆ ಅನ್ನೋದು ಸರಿನಾ? ಅಥವಾ ಅದಕ್ಕೆ ಕಾರಣ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಉಪಕೌಶಲ ಆಗಿದೆಯಾ? ಓದೋದ್ರಿಂದ ಮತ್ತು ಬರೆಯೋದ್ರಿಂದ ಅವನಿಗೆ ಏನು ಬರುತ್ತೆ? ವಿಮರ್ಶಾತ್ಮಕ ಚಿಂತನೆ ಡೆವಲಪ್ ಆಗುತ್ತೆ, ಅದಕ್ಕೊಂದು ಸ್ಕಿಲ್ಲ. ಇಲ್ಲಿ ಕೊಟ್ಟಿದ್ದಾನೆ ಎ ಮತ್ತು ಆರ್ ಎರಡೂ ಸರಿ, ಆದರೆ ಎಗೆ ಸರಿಯಾದ ವಿವರಣೆ ಅಲ್ಲ. ಅರೆ ಓದೋ ಬರೆಯೋದ್ರಿಂದ ವಿಮರ್ಶಾತ್ಮಕ ಚಿಂತನೆ ಆಗುತ್ತೆ ಅಂತ ಹೇಳಿದ್ದಾರೆ. ವಿಮರ್ಶಾತ್ಮಕ ಚಿಂತನೆ ಬೆಳೆಸ್ಕೊಳ್ಳಿಕ್ಕೆ ಬರೆಯುವ ಉಪಕೌಶಲ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಬಿದ್ದು ಹೋಗುತ್ತೆ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಸರಿಯಾದ ವಿವರಣೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿ ಇದಕ್ಕೆ ಹೊಂದಾಣಿಕೆ ಆಗಲ್ಲ. ಎರಡೂ ಸರಿಯಲ್ಲ, ಆದರೆ ಆರ್ ಸರಿ. ಎ ಸರಿಯಲ್ಲ, ಎ ಸರಿಯಲ್ಲ, ಆದರೆ ಆರ್ ಸರಿ ಇಲ್ಲ. ಇವೆರಡೂ ಹೊಂದಾಣಿಕೆ ಆಗಲ್ಲ, ಈ ಸ್ಟೇಟ್ಮೆಂಟು ಬಿದ್ದು ಹೋಗುತ್ತೆ. ಹಾಗಾದರೆ ಎ ಸರಿ ಆದರೆ ಆರ್ ಸರಿಯಲ್ಲ, ಎ ಸರಿ ಆದರೆ ಆರ್ ಸರಿಯಲ್ಲ. ಇಲ್ಲ, ಎರಡೂ ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಸರಿಯಲ್ಲ ಅಂತ ಹೇಳೋದು ಇದು ಕೂಡ ಸರಿಯಲ್ಲ. ಹಾಗಾದರೆ ಇಲ್ಲಿ ಉತ್ತರ ಯಾವುದು? ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎಗೆ ಸರಿಯಾದ ವಿವರಣೆ. ಈ ಎರಡೂ ಪ್ರತ್ಯೇಕವಾಗಿ ಸರಿಯಾದಂತಹ ಸ್ಟೇಟ್ಮೆಂಟ್ಗಳೇ. ಆದರೆ ಕೊಟ್ಟಿದ್ದಾನೆ ಎರಡೂ ಸರಿ, ಎರಡೂ ಸ್ಟೇಟ್ಮೆಂಟ್ಗಳು ಸರಿ ಮತ್ತು ಆರ್ ಇದೆಯಲ್ಲ ಹೇಗೆ ಸರಿಯಾದ ಪ್ರತಿಪಾದನೆ, ಸರಿಯಾದ ವಿವರಣೆ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಪ್ರಶ್ನೆಗೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ನಾವು 4ಕ್ಕೆ ಗಮನಿಸ್ಕೋಬೇಕಾಗತ್ತೆ. ಇದು ಭಾಳ ಟ್ರಿಕಿಯಾದ ಕ್ವಶನ್. ಇದು ನಾವು ತುಂಬ ಡೆಪ್ತಾಗಿ ಆಲೋಚನೆ ಮಾಡ್ತಾ ಹೋದರೆ ರಾಂಗಾಗಿ ಆಲೋಚನೆ ಮಾಡೋದೇ ಜಾಸ್ತಿ. ಹಾಗಾಗಿ ಭಾಳ ವಸ್ತುನಿಷ್ಠವಾಗಿ ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಇನ್ನು ಭಾಷಾ ಕೌಶಲ್ಯವನ್ನು ಈ ಕೆಳಕಂಡ ವಿಧಾನಗಳ ಮೂಲಕ ಕಲಿಸಬಹುದು. ಲಿಂಗ್ವಿಸ್ಟಿಕ್ಸ್ ಇದೆಯಲ್ಲ, ಅದನ್ನು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆಯಲ್ಲ, ಇದನ್ನು ಈ ಕೆಳಕಂಡ ವಿಧಾನ ಮೂಲಕ ನಾವು ಕಲಿಸ್ಬೋದು. ಒಂದು, ಸವಾಲೊಡ್ಡುವ ಮತ್ತು ಯಾಂತ್ರಿಕವಾಗಿ ಭಾಷಾ ಅಭ್ಯಾಸದ ಸಹಾಯದೊಂದಿಗೆ. ನೋಡಿ, ಸವಾಲೊಡ್ಡುವ ಮತ್ತು ಯಾಂತ್ರಿಕವಾದ ಭಾಷಾ ಅಭ್ಯಾಸದೊಂದಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಸವಾಲುಗಳನ್ನು ಹಾಕೋದ್ರ ಮೂಲಕ, ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ, ಕೆಲವೊಂದು ಯಾಂತ್ರಿಕ ಭಾಷಾಭ್ಯಾಸವನ್ನು ಮಾಡೋದ್ರ ಮೂಲಕ ಭಾಷೆಯನ್ನು ಕಲಿಸ್ಬೋದು. ಸಮಗ್ರ ರೀತಿಯಲ್ಲಿ ವ್ಯವಹರಿಸಿದರೆ ಮಾತ್ರ ಭಾಷಾ ಕೌಶಲ್ಯಗಳನ್ನು ಕಲಿಸ್ಬೋದು. ಲಿಖಿತ ಪರೀಕ್ಷೆ ಮತ್ತು ಕಾರ್ಯಯೋಜನೆ ಅಥವಾ ಎಕ್ಸಾಮ್ಗಳನ್ನು ಮಾಡೋದು ಮತ್ತು ಅಸೈನ್ಮೆಂಟ್ಗಳನ್ನು ನೀಡೋದ್ರ ಮೂಲಕ ಭಾಷೆಯನ್ನು ಕಲಿಸ್ಬೋದು. ಶಿಕ್ಷಕರು ಒಮ್ಮೆ ಒಂದು ಕೌಶಲ್ಯದ ಮೇಲೆ ಕೇಂದ್ರೀಕರಿಸಿದರೆ ಮಾತ್ರ, ಗೊತ್ತಲ್ಲ, ಓದುವ, ಬರೆಯುವ, ಆಲಿಸುವ ಕೌಶಲ್ಯಗಳಿದ್ದಾವಲ್ಲ, ಅಂತಹ ಕೌಶಲ್ಯಗಳ ಮೇಲೆ ಒಂದು ಕೌಶಲ್ಯದ ಮೇಲೆ ಮಾತ್ರ ಕೇಂದ್ರೀಕರಿಸಿದರೆ ಅವನಿಗೆ ಯಶಸ್ವಿಯಾಗಿ ಭಾಷೆಯನ್ನು, ಅಂದರೆ ಮೊದಲು ಸರಿಯಾಗಿ ಆಲಿಸೋದನ್ನು ಕಲಿಸ್ಬೇಕು, ಆಮೇಲೆ ಮಾತಾಡೋದನ್ನು ಕಲಿಸ್ಬೇಕು, ಆಮೇಲೆ ಓದೋದನ್ನು ಕಲಿಸ್ಬೇಕು, ಆಮೇಲೆ ಬರೆಯೋದನ್ನು ಕಲಿಸ್ಬೇಕು. ಹಿಂಗೆ ಮಾಡಿದರೆ ಭಾಷೆಯಲ್ಲಿ ಕೌಶಲ್ಯತೆಯನ್ನು ಸರಿಯಾಗಿ ಸಾಧಿಸ್ಬೇಕು. ನೋಡಿ ಪ್ರಶ್ನೆ ನೋಡೋಣ ನೀವು ಸರಿ. ಭಾಷಾ ಕೌಶಲ್ಯವನ್ನು ಈ ಕೆಳಕಂಡ ವಿಧಾನದ ಮೂಲಕ ಕಲಿಸ್ಬೋದು ಅಲ್ವಾ? ಸಮಗ್ರ ರೀತಿಯಲ್ಲಿ ವ್ಯವಹರಿಸಿದರೆ ಆಗುತ್ತಾ? ಅಂದರೆ ಕೇಳಿಸೋದು, ಮಾತಾಡೋಕ್ಕೆ ಹೇಳೋದು, ಓದೋಕ್ಕೆ ಹೇಳೋದು, ಬರೆಯೋಕ್ಕೆ ಹೇಳೋದು ರೀತಿಯಿಂದ ಅವನ ಭಾಷೆಯನ್ನು ಕಲಿಸ್ಬೋದಾ? ಒಂದೇ ಸಾರಿ ಕಲಿಸ್ಬೋದಾ? ಅಥವಾ ಸವಾಲೊಡ್ಡೋದು, ಯಾರು ನಾನು ಹೇಳಿದ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳ್ತೀರಿ, ಯಾರು ಸರಿಯಾಗಿ ಅಭಿವ್ಯಕ್ತಿಯನ್ನು ಮಾಡ್ತೀರಿ, ಯಾರು ಸರಿಯಾದ ಗ್ರಹಿಕೆ ಮಾಡ್ತೀರಿ ಅಂತ ಹೇಳಿ ಯಾಂತ್ರಿಕವಾದ ಕೆಲವೊಂದು ಭಾಷಾ ಅಭ್ಯಾಸಗಳು ಮಾಡಿಸೋದ್ರ ಮೂಲಕ ಭಾಷೆಯನ್ನು ಕಲಿಸ್ಬೋದಾ?
ಲಿಖಿತ ಪರೀಕ್ಷೆ ಮತ್ತು ಕಾರ್ಯಯೋಜನೆಗಳ ಮೂಲಕ ಅಸೈನ್ಮೆಂಟ್ಗಳನ್ನು ಮತ್ತು ಪರೀಕ್ಷೆಗಳನ್ನು ಕೊಡೋದ್ರ ಮೂಲಕ ನಾವು ಭಾಷೆಯ ಮೂಲಕ ಮಾಡ್ಬೋದಾ? ಅಥವಾ ಶಿಕ್ಷಕರು ಒಮ್ಮೆ ಕೇವಲ ಒಂದೇ ಒಂದು ಕೌಶಲ್ಯವನ್ನು ಕಾನ್ಸಂಟ್ರೇಟ್ ಮಾಡೋದ್ರ ಮೂಲಕ ನಾವು ಭಾಷೆಯನ್ನು ಕಲಿಸ್ಬೋದಾ ಅನ್ನೋದನ್ನು ನಾವು ಗಮನಿಸು. ಹಾಗಾಗಿ ಭಾಷಾ ಕೌಶಲ್ಯವನ್ನು ಈ ಕೆಳಕಂಡ ವಿಧಾನದ ಮೂಲಕ ಕಲಿಸ್ಬೋದು. ಯಾವುದು? ಭಾಷಾ ಕೌಶಲ್ಯವನ್ನು. ಇದು ವೆರಿ ವೆರಿ ಸಿಂಪಲ್, ಟ್ರಿಕ್ಕಿಯಾಗಿದೆ, ತುಂಬ ಟ್ರಿಕ್ಕಿಯಾಗಿದೆ, ಎಲ್ಲವೂ ಹೌದು. ಆದರೆ ಮಗುವಿಗೆ ಹೇಗೆ ಆಲಿಸಬೇಕು, ಮಗುವಿಗೆ ಹೇಗೆ ಮಾತನಾಡಬೇಕು, ಮಗುವಿಗೆ ಹೇಗೆ ಬರೀಬೇಕು, ಮಗು ಹೇಗೆ ಓದಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸಿದಾಗ, ಆ ಕೌಶಲ್ಯಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಭಾಷಾ ಕೌಶಲ್ಯವನ್ನು ಭಾಳ ಚೆನ್ನಾಗಿ ಕೊಡೋಣ. ಭಾಷಾ ಕೌಶಲ್ಯವನ್ನು ಬೇರೆ ಯಾವುದೂ ಅಲ್ಲ, ಅವ್ನು ಅದೇನೋ ಅವನು ಓದಬೇಕು, ಬರೀಬೇಕು, ಕೇಳಿಸ್ಕೋಬೇಕು ಮತ್ತು ಮಾತನಾಡಬೇಕು. ಈ ಕೌಶಲ್ಯಗಳನ್ನು ಶಿಕ್ಷಕರು ಒಂದೊಂದೇ ಕೌಶಲ್ಯವನ್ನು ಕೇಂದ್ರೀಕರಿಸಿದಾಗ ಮಗು ಯಶಸ್ವಿಯಾಗಿ ಭಾಷೆಯ ಬಗ್ಗೆ ಒಂದು ಪ್ರೌಢಿಮೆಯನ್ನು ಸಾಧಿಸುತ್ತೆ ಅಂತ ಹೇಳಿ ನಾವು ಉತ್ತರವನ್ನು ಕಂಡುಹಿಡಬೇಕು. ನೆಕ್ಸ್ಟು, ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನು ಹೇಗೆ ಬಳಸಬೇಕೆಂದು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂಬುದನ್ನು ನಿರ್ಧರಿಸಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಈ ಕೆಳಕಂಡ ರೀತಿಯಲ್ಲಿ ಮಾಡಬೇಕೆಂದು ಹೇಳಬೇಕು. ನೋಡಿ, ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಅಂತ ಕರಿತೀವಿ ನಾವು. ಅಂದರೆ ಕ್ಲಾಸ್ ರೂಮಲ್ಲಿ ಶಿಕ್ಷಕರು ನಿರ್ಧಾರ ಮಾಡ್ತಾರೆ ಯಾವ್ಯಾವ ಮೆಥಡಾಲಜಿಯಲ್ಲಿ ಅಥವಾ ಯಾವ ಕೌಶಲ್ಯಗಳನ್ನು ಬಳಸೋದ್ರ ಮೂಲಕ ನಾನು ಪಾಠ ಮಾಡಿದರೆ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಕಲಿತಾರೆ ಅಂತ ಹೇಳಿಬಿಟ್ಟು ಅವನು ನಿರ್ಧಾರ ಮಾಡ್ತಾನೆ ಶಿಕ್ಷಕ. ಹಾಗಾದರೆ ಯಾವಾಗ ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನು ಹೇಗೆ ಬಳಸಬೇಕೆಂದು, ನೋಡಪ್ಪ, ಕಥೆಯನ್ನು ಯಾವ ಸಂದರ್ಭದಲ್ಲಿ ನೀವು ಬಳಸಬೇಕು, ಕಥೆಯನ್ನು ಯಾವಾಗ ಹೇಳಬೇಕು ಅಂತ ಹೇಳಿ ಶಿಕ್ಷಕರು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡಿದ್ದಾರೆ ಅದನ್ನು ನಿರ್ಧಾರ ಮಾಡ್ಕೋಬೇಕಾದ್ರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಈ ಕೆಳಕಂಡ ರೀತಿಯಲ್ಲಿ ಮಾಡಬೇಕೆಂದು ಹೇಳ್ತಾರೆ. ಏನು? ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾದಾಗ ಒಂದು ಸಂಗತಿಯನ್ನು ಹೇಳೋದು. ಪಾಠ ಮಾಡ್ತಾ ಇರ್ತಾರೆ, ಏನೋ ಒಂದು ವಿಷಯ ಹೇಳ್ತಾರೆ, ಆಶ್ಚರ್ಯ ಆಗುತ್ತೆ, ಆವಾಗ ಒಂದು ವಿಷಯವನ್ನು ಹೇಳೋದು, ಒಂದು ಹೊಸ ಕಥೆಯನ್ನು, ಹೊಸ ಸಂಗತಿಯನ್ನು, ಹೊಸ ದೃಷ್ಟಾಂತವನ್ನು ತಂದು ಕ್ಲಾಸ್ ರೂಮಲ್ಲಿ ಹೇಳೋದು. ಪದಗಳನ್ನು ವಿವರಿಸುವ ವಿಷಯದಲ್ಲಿ ಆಗುವ ತಪ್ಪುಗಳನ್ನು ಸರಿಪಡಿಸುವುದು. ಯಾವುದೋ ಪದದ ಬಗ್ಗೆ ಮಾತಾಡು ಅಂತ ಹೇಳಿದಾಗ ಅವನು ವಿವರಣೆ ಮಾಡ್ತಾ ಇರ್ತಾನೆ, ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇರ್ತಾನೆ, ಆವಾಗ ಟೀಚರ್ ಅದನ್ನು ಕರೆಕ್ಷನ್ ಮಾಡೋದು. ಕಥೆಯನ್ನು ಓದಿ ಗ್ರಹಿಸಿಕೊಂಡಿರುವ ಸಂಗತಿಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸುವುದು. ಒಂದು ಕತೆ ಹೇಳಿರ್ತಾರೆ ಶಿಕ್ಷಕರು ಕಥೆಯನ್ನು ಹೇಳಿದಾಗ ಅದ್ರ ಮೇಲೆ ಕೆಲವು ಪ್ರಶ್ನೆಗಳನ್ನು ಡೆವಲಪ್ ಮಾಡಿ ಕೇಳ್ತಾರೆ. ಆವಾಗ ವಿದ್ಯಾರ್ಥಿ ಆ ಪ್ರಶ್ನೆಗೆ ಉತ್ತರ ಹೇಳ್ತಾನಾ, ಹೇಳಲ್ವಾ, ಅಥವಾ ಅದಕ್ಕೆ ಉಪಕಥೆಯನ್ನು ಏನಾದರೂ ಹೇಳ್ತಾನಾ ಅನ್ನೋದರ ಆಧಾರದ ಮೇಲೆ ಅವನು ಕತೆ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಯಶಸ್ವಿಯಾಗಿದೆ ಅಂತ ನಿರ್ಧಾರ ಮಾಡ್ತಾರೆ. ಪಠ್ಯದಲ್ಲಿ ಕ್ರಿಯಾಪದಗಳಿಗೆ ಮತ್ತು ಗುಣವಿಶೇಷಗಳಿಗೆ ವರ್ತುಲಗಳನ್ನು ಎಳೆಯಬೇಕು. ಸುಮ್ಮನೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ, ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನು ಹೇಗೆ ಬಳಸಬೇಕೆಂದು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂಬುದನ್ನು ನಿರ್ಧರಿಸಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ರೀತಿಯಲ್ಲಿ ಮಾಡಬೇಕೆಂದು ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಕಥೆಯನ್ನು ಓದಿ ಗ್ರಹಿಸಿಕೊಂಡಿರುವ ಸಂಗತಿಗಳ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಲ್ವಾ. ಶಿಕ್ಷಕರು ಕಥೆಯನ್ನು ಓದಲಿಕ್ಕೆ ಹೇಳಿದ ಮೇಲೆ ಅಥವಾ ಕಥೆಯನ್ನು ಹೇಳಿರ್ಬೋದು, ಕಥೆಯನ್ನು ಓದಲಿಕ್ಕೆ ಹೇಳಿರ್ಬೋದು, ಅದಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ಲಾಗಿ ಉತ್ತರ ಹೇಳಿದಾಗ ಏನಾಗುತ್ತೆ, ಕಥನ ಶೈಲಿ ಅಥವಾ ಕಥನ ಕೌಶಲ ಯಶಸ್ವಿಯಾಗಿದೆ ಅಂತ ಶಿಕ್ಷಕರಿಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇದೊಂದು ಬಹಳ ಟ್ರಿಕಿಯಾದ ಒಂದು ಪ್ರಶ್ನೆ. 7ನೇ ತರಗತಿಯ ಶಿಕ್ಷಕರೊಬ್ಬರು ನಿಗದಿತ ಪಠ್ಯಪುಸ್ತಕಗಳಿಗಿಂತ ಬೇರೆ ಪುಸ್ತಕಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಿದ್ದಾಳೆ. ಅವಳು ಮಕ್ಕಳ ಈ ಕೆಳಕಂಡ ಓದುವಿಕೆಯನ್ನು ಉತ್ತೇಜಿಸುತ್ತಿದ್ದಾಳೆ ಅಲ್ವಾ. 7ನೇ ಕ್ಲಾಸಲ್ಲಿ ಇರುವ ಒಬ್ಬ ಫೀಮೇಲ್ ಟೀಚರ್, ಒಬ್ಬ ಶಿಕ್ಷಕಿ ಇದ್ದಾರೆ. ಅವರು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ಪಠ್ಯಪುಸ್ತಕಗಳಿಗಿಂತ ಬೇರೆ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಅವಕಾಶ, ಅಂದರೆ ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ಮಕ್ಕಳ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು, ಕಥೆಗಳನ್ನು ಓದಬೇಕು, ಕವನಗಳನ್ನು ಓದಬೇಕು, ವಿಮರ್ಶೆಗಳನ್ನು ಓದಬೇಕು, ಬೇರೆ ಬೇರೆ ನ್ಯೂಸ್ ಪೇಪರ್ನ ಓದಬೇಕು, ಬೇರೆ ಬೇರೆ ಕವಿಗಳ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಒಬ್ಬ ಟೀಚರು. ಯಾಕಂದರೆ ಅವರ ಜ್ಞಾನದ ವಿಸ್ತರಣೆ, ಅರಿವಿನ ವಿಸ್ತರಣೆ ಆಗಬೇಕು. ಬರೀ ಕ್ಲಾಸ್ ರೂಮ್ ಟೆಕ್ಸ್ಟ್ ಬುಕ್ಕನ್ನು ಓದಿದ್ರೆ ಅಷ್ಟೇ ಯೂಸ್ ಆಗಲ್ಲ ಅಂತ ಹೇಳಿ ಶಿಕ್ಷಕಿಗೆ ಗೊತ್ತು. ಹಾಗಾಗಿ ಏನು ಮಾಡ್ತಾರೆ ಅವರು, ಬೇರೆ ಪಠ್ಯಪುಸ್ತಕಗಳಿಗಿಂತ ಬೇರೆ ಪುಸ್ತಕಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಿದ್ದಾಳೆ. ಅವಳು ಮಕ್ಕಳ ಈ ಕೆಳಕಂಡ ಓದುವಿಕೆಯನ್ನು ಉತ್ತೇಜಿಸ್ತಾಳೆ. ಹಾಗಾದರೆ ನೋಡಿ, ಓದಿನ ಇವೆಲ್ಲ ಓದುಗಳು ಅಂದರೆ ಸೂಕ್ಷ್ಮವಾದ ಓದುವಿಕೆ, ಸ್ಥೂಲವಾದ ಓದುವಿಕೆ, ನಿರ್ದೇಶಿತ ಓದುವಿಕೆ, ಸಾಮೂಹಿಕ ಓದುವಿಕೆ. ನಿಮಗೆ ಗೊತ್ತು, ಸೂಕ್ಷ್ಮವಾಗಿ ಇಂಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ಅಂದರೆ ಏನು, ಏನು ಹೇಳ್ತೀವೋ ಅದನ್ನೇ ಓದೋದು. ಇಂಟೆನ್ಸಿವ್ ಆಗಿ ಅದನ್ನು ಗ್ರಹಿಕೆ ಮಾಡ್ಕೊಳ್ತಾ ಓದುವಂಥದ್ದು. ಅಂದರೆ ಏನು ವಿಷಯಗಳು, ಒಂದು ಪ್ರಶ್ನೆ ಕೊಟ್ಟಿರ್ತೀವಿ, ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದು, ಅದು ಇಂಟೆನ್ಸಿವ್ ರೀಡಿಂಗ್. ಸ್ಥೂಲ ಓದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ನಾವು ಒಂದು ಪುಸ್ತಕ ಟೆಕ್ಸ್ಟ್ ಬುಕ್ಕಲ್ಲಿರುವ ಅಥವಾ ಟೆಕ್ಸ್ಟ್ ಬುಕ್ಕಿನ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಪುಸ್ತಕವನ್ನು ಓದು,
ಈಗ ಕುವೆಂಪು ಅವರ ಒಂದು ಕವಿತೆಯನ್ನು ಓದಿಸ್ತಾರೆ ಕ್ಲಾಸ್ ರೂಮಲ್ಲಿ, ಟೆಕ್ಸ್ಟಾಗಿ ಇಟ್ಟಿರ್ತಾರೆ. ಕುವೆಂಪು ಅವರು ಬೇರೆ ಕವಿತೆಯನ್ನು ಓದಿ ಅಂತ ಹೇಳೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಂದ್ರೆಯವರ ಕವಿತೆಯನ್ನು ಓದಿ ಅಂತ ಹೇಳೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬೇರೆ ಕವಿಗಳ ಕವಿತೆಯನ್ನು ಓದು, ಇದು ಎಕ್ಸ್ಟೆಂಟಿವ್ ಸ್ಥೂಲವಾದ ಓದುವಿಕೆ. ನಿರ್ದೇಶಿಸಲ್ಪಟ್ಟ ಓದುವಿಕೆ ಗೈಡೆಡ್, ನೋಡಪ್ಪ ಹೀಗೆ ಓದಬೇಕು, ಇಂಥದೇ ಓದಬೇಕು, ಈ ಕವಿಯ ಕವಿಯ ಕಾವ್ಯಗಳ ಜೊತೆಗೆ ಕಥೆಯ ಜೊತೆಗೆ ಬೇರೆ ಕವಿ ಅಥವಾ ಲೇಖಕರ ಕೃತಿಗಳನ್ನು ಕೂಡ ಓದಬೇಕು ಅಂತ ಗೈಡೆಡ್ ರೀಡಿಂಗು. ಮತ್ತು ಸಾಮೂಹಿಕ ಓದುವಿಕೆ ಶೇರೆಡ್, ಅದು ಗೊತ್ತಲ್ಲ, ಎಲ್ಲರೂ ಒಂದೇ ಸಾರಿಗೆ ಜೋರಾಗಿ ಓದೋದನ್ನು ಏನು ಮಾಡ್ತೀವಿ ಅಥವಾ ಕ್ಲಾಸ್ ರೂಮಲ್ಲಿ ಸಾಮೂಹಿಕವಾಗಿ ಹೇಳೋದನ್ನು ಓದ್ತೀವಿ. ಹಾಗೆ ನೋಡಿ, ಈ ಓದುವಿನ ಮೆಥಡ್ ಇವು: ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ಗೈಡೆಡ್ ರೀಡಿಂಗ್ ಮತ್ತು ಶೇರ್ಡ್ ರೀಡಿಂಗ್. ಹಾಗೆ ಇಲ್ಲಿ ಯಾವುದು ಉತ್ತರ ಅಂದರೆ ಟೆಕ್ಸ್ಟ್ ಬುಕ್, ಕ್ಲಾಸ್ ರೂಮಲ್ಲಿರುವ ಟೆಕ್ಸ್ಟ್ ಬುಕ್ಗಿಂತಲೂ ಬೇರೆ ಪುಸ್ತಕಗಳನ್ನು ಓದಲಿಕ್ಕೆ ಉತ್ತೇಜನ ಮಾಡ್ತಾ ಅಂದರೆ ಯಾವ ಥರದ ಓದು ಇದರಲ್ಲಿ? ಸೂಕ್ಷ್ಮವಾದ ಓದು ಹೌದಾ? ಅಂದರೆ ಕೇವಲ ಇಂಟೆನ್ಸಿವ್ ಈ ದೃಷ್ಟಿಕೋನದಿಂದಲೇ ಓದು ಅನ್ನೋದು ಹೌದಾ? ಇಲ್ಲ. ಸ್ಥೂಲವಾದ ಓದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಈ ಟೆಕ್ಸ್ಟ್ ಬುಕ್ಕಿನ ಜೊತೆಗೆ ಬೇರೆದನ್ನು ಕೂಡ ನೀವು ಓದು ಅಂತ ಹೇಳೋದು ಹೌದಾ? ನಿರ್ದೇಶಿತದ ಓದು, ಶಿಕ್ಷಕರು ಹೇಳಿದ ಹಾಗೆ ಓದೋದು ಹೌದಾ? ಸಾಮೂಹಿಕ ನೋಡಿ, ಇದೂ ಅಲ್ಲ ಇದೂ ಅಲ್ಲ, ಇವೆರಡರಲ್ಲಿ ಬರುತ್ತೆ. ಸ್ಥೂಲವಾದ ಓದೋ, ನಿರ್ದೇಶಿತ ಗೈಡೆಡ್ ರೀಡಿಂಗೋ ಅಥವಾ ಎಕ್ಸ್ಟೆನ್ಸಿವ್ ರೀಡಿಂಗೋ. ಇದು ಉತ್ತರ ಯಾವುದು ಅಂತ ಹೇಳಿದ್ರೆ ಎಕ್ಸ್ಟೆನ್ಸಿವ್ ರೀಡಿಂಗ್. ಅಂದರೆ ಕ್ಲಾಸ್ ರೂಮಲ್ಲಿ ಶಿಕ್ಷಕರು ಹೇಳಿದ ಪಠ್ಯಪುಸ್ತಕದ ಜೊತೆಗೆ ಬೇರೆಯದನ್ನೂ ಕೂಡ ಹೇಳಿರ್ತಾರಲ್ಲ ಓದಿ ಅಂತ ಹೇಳಿ. ಹಾಗಾಗಿ ಈ ಕವಿಯ ಜೊತೆಗೆ, ಈ ಲೇಖಕನ ಜೊತೆಗೆ ಅಥವಾ ಬೇರೆ ಲೇಖಕರ, ಈ ಲೇಖಕ ಅಥವಾ ಕವಿಯ ಬೇರೆ ಕೃತಿಗಳನ್ನು ಕೂಡ ಓದಿದಾಗ ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗುತ್ತೆ, ಸ್ಥೂಲವಾದ ಓದು ಆಗುತ್ತೆ. ಹಾಗಾಗಿ ಉತ್ತರ ಏನು ಇದಕ್ಕೆ? ಸ್ಥೂಲವಾದ ಓದು ಆಗುತ್ತೆ. ನೋಡಿ, 116ನೇ ಪ್ರಶ್ನೆ ಭಾಳ ಮುಖ್ಯವಾದ ಪ್ರಶ್ನೆ. ಪ್ರಿನ್ಸಿಪಾಲರು ಹೊಸ ಪಠ್ಯಪುಸ್ತಕಗಳನ್ನು ಮತ್ತು ಇತರೆ ಕಲಿಕಾ ಸಾಮಗ್ರಿಗಳನ್ನು ಆಯ್ಕೆ ಮಾಡಲು ಭಾಷಾ ಶಿಕ್ಷಕರಿಗೆ ತಿಳಿಸುತ್ತಾರೆ. ನೋಡಪ್ಪ, ಹೊಸ ಪಠ್ಯಪುಸ್ತಕ ರಚನೆ ಮಾಡಬೇಕಿದೆ ಒಂದು ಕ್ಲಾಸ್ ರೂಮಿಗೆ. ನಾವೊಂದು ಹೊಸ ಟೆಕ್ಸ್ಟ್ ಮಾಡೋಣ, ಹಳೆಯದು ಬೇಡ, ಈಗ ಹೊಸದು ಮಾಡೋಣ ಅಂತ ಹೇಳಿ ಭಾಷಾ ಶಿಕ್ಷಕರಿಗೆ, ಒಬ್ಬ ಲ್ಯಾಂಗ್ವೇಜ್ ಟೀಚರ್ ತಿಳಿಸ್ತಾರೆ. ಅವುಗಳನ್ನು ಆಯ್ಕೆ ಮಾಡುವಾಗ ಮುಂದಿನ ಯಾವ ಅಂಶ ಸಂಬಂಧಪಟ್ಟಿರುವುದಿಲ್ಲ. ಅಂದರೆ ಒಂದು ಟೆಕ್ಸ್ಟ್ ಬುಕ್ಕನ್ನು, ಹೊಸ ಟೆಕ್ಸ್ಟ್ ಬುಕ್ಕನ್ನು ರೆಡಿ ಮಾಡಬೇಕಾದ್ರೆ, ಇಂಥ ತರಗತಿಗಳಿಗೆ ಇಂಥ ಟೆಕ್ಸ್ಟ್ ಬುಕ್ಕನ್ನು ಮಾಡಬೇಕಾದ್ರೆ ಯಾವ ಅಂಶ ಇದರಲ್ಲಿ ಮುಖ್ಯ ಅಲ್ಲ. ನೋಡು, ಪಠ್ಯಪುಸ್ತಕಗಳು ಮತ್ತು ಸಂಪನ್ಮೂಲಗಳ ಗ್ರಹಿಕೆನ, ವಿದ್ಯಾರ್ಥಿಗಳ ಕಲಿಕಾ ಮಟ್ಟನ, ಕಲ್ಪನೆಗಳಿಂದ ಸಂಕೀರ್ಣವಾಗಿರುವುದು ಅಂದರೆ ಕಾನ್ಸೆಪ್ಚುಯಲ್ ಕಾಂಪ್ಲೆಕ್ಸಿಟಿ ಮತ್ತು ವಿಷಯಗಳು ಇಡಿಕಿರಿದಿರುವುದು ಅಥವಾ ತರಗತಿಗಳಿಗೆ ತಿಳಿದಿರುವ ಕಲಿಕೆಯ ಪರಿಕರಗಳು ಮತ್ತು ಭಾಷೆಗಳು. ನೋಡಿ, ಒಂದು ಎಕ್ಸಾಂಪಲ್. 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಟೆಕ್ಸ್ಟ್ ಬುಕ್, ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಮಾಡಬೇಕಾಗಿದೆ. ಪ್ರಿನ್ಸಿಪಾಲರು ಟೀಚರ್ಸಿಗೆ ಹೇಳಿದ್ದಾರೆ, ಅದು ಭಾಷಾ ತರಗತಿ ಕನ್ನಡ ವಿದ್ಯಾ ಶಿಕ್ಷಕರಿಗೆ ಹೇಳಿದ್ದಾರೆ, ನೋಡಪ್ಪ ಒಂದು ಹೊಸ ಒಂದು ಟೆಕ್ಸ್ಟ್ ಬುಕ್ ಮಾಡೋಣ 5ನೇ ತರಗತಿ ಮಕ್ಕಳಿಗೆ. ಈ ಎಲ್ಲ ದೃಷ್ಟಿಕೋನಗಳನ್ನ ಇಟ್ಕೊಂಡು ನಾವು ಮಾಡಬೇಕು, ಆ ಕಲಿಕಾ ಸಾಮರ್ಥ್ಯಗಳನ್ನ ಇಟ್ಕೊಂಡು ಮಾಡಬೇಕು, ಅವ್ರಿಗೆ ಏನು ಕಲಿಸ್ಬೇಕು ಅನ್ನೋದು ಉದ್ದೇಶಗಳನ್ನ ಇಟ್ಕೊಂಡು 5ನೇ ತರಗತಿಗೆ ಮಾಡಬೇಕು. ನೋಡಿ, ಒಂದನೇದು ಪಠ್ಯಪುಸ್ತಕಗಳು ಸಂಪನ್ಮೂಲ ಗ್ರಹಿಕೆ. ಹೌದು, ಈ ಟೆಕ್ಸ್ಟ್ ಬುಕ್ಕನ್ನು ಇಡೋದ್ರ ಮೂಲಕ ಅವರಿಗೆ ಕಲಿಸಲಿಕ್ಕೆ ಬೇಕಾದ ಸಂಪನ್ಮೂಲ ಅಥವಾ ಕಲಿಕಾ ಸಂಪನ್ಮೂಲ ನಮಗೆ ಲಭ್ಯ ಆಗುತ್ತಾ ಅನ್ನೋದನ್ನು ಗಮನದಲ್ಲಿ ಇರಬೇಕು ಅಲ್ವಾ. 5ನೇ ತರಗತಿ ಟೆಕ್ಸ್ಟ್ ಬುಕ್ ಮಾಡ್ತೀವಿ ನಾವು, ಲ್ಯಾಂಗ್ವೇಜ್ ಲ್ಯಾಬಿನ ಯಾವುದೋ ವಿಷಯ ಇಟ್ಟರೆ ಆಗಲ್ಲ. ಯಾಕಂದರೆ ಪ್ರಾಥಮಿಕ ಶಾಲೆಗಳಲ್ಲಿ ತರಗತಿ ಕೋಣೆಯಲ್ಲಿ ನಾವು ಲ್ಯಾಂಗ್ವೇಜ್ ಲ್ಯಾಬ್ ಅಂತ ತರೋಕ್ಕಾಗಲ್ಲ. ಹಾಗಾಗಿ ಸಂಪನ್ಮೂಲ ಗ್ರಹಿಕೆ ಇರಬೇಕು, ನಮ್ಮಲ್ಲಿ ಅವೈಲಬಿಲಿಟಿ ಇರಬೇಕು, ನಮ್ಮಲ್ಲಿರುವ ಆ ಕಲಿಕೆಗೆ ಬೇಕಾದ ಪೂರಕವಾದಂತಹ ಟೀಚಿಂಗ್ ಲರ್ನಿಂಗ್ ಮೆಥಡ್, ಟೀಚಿಂಗ್ ಲರ್ನಿಂಗ್ ಏಡ್ ನಮ್ಮಲ್ಲಿ ಇರಬೇಕು, ಟೀಚಿಂಗ್ ಏಡ್ ಅಂತ ಕರಿತೀವಿ, ಅದಿರಬೇಕು ಅಂತ ಹೇಳಿ. 5ನೇ ತರಗತಿ ಕಲಿಕೆಯ ಮಟ್ಟ ಭಾಳ ಇಂಪಾರ್ಟೆಂಟ್ ಅಲ್ವಾ. 5ನೇ ತರಗತಿಯಲ್ಲಿ ಆ ಮಗುವಿಗೆ ಸರಳವಾಗಿ ಪದ್ಯಗಳನ್ನು, ಸರಳವಾಗಿ ಗದ್ಯಗಳನ್ನು, ಸರಳವಾದ ವ್ಯಾಕರಣಗಳನ್ನು ಇಡಬೇಕು. ಅದು ಬಿಟ್ಟು ಕಾವ್ಯಮೀಮಾಂಸೆಯ ಅಂಶಗಳನ್ನು, ಛಂದಸ್ಸಿನ ಅಂಶಗಳನ್ನು ಇಟ್ಟರೆ ಆ ಮಗು ಗ್ರಹಿಕೆ ಮಾಡೋಕ್ಕಾಗಲ್ಲ. ಕುವೆಂಪುರವರ ಸರೋವರದ ಸಿರಿಗನ್ನಡಿ ಅಂತ ವಿಮರ್ಶನ ಲೇಖನಗಳನ್ನ ಇಟ್ಟರೆ ಆಗಲ್ಲ ಅಲ್ವಾ. ಬಹಳ ಸಿಂಪಲ್ ಆದಂತಹ ಅವರ ವಯಸ್ಸು ಏನು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಲ್ಲ, ಆ ವಯಸ್ಸಿಗೆ ಮಟ್ಟಂಥ ಟೆಕ್ಸ್ಟ್ ಬುಕ್ಕನ್ನು, ಆ ಕರಿಕ್ಯುಲಮನ್ನು ಇಡಬೇಕು. ಮತ್ತು ಪರಿಕಲ್ಪನೆಗಳಿಂದ ಸಂಕೀರ್ಣವಾಗಿರುವ ತುಂಬ ಕಾಂಪ್ಲೆಕ್ಸ್ ಆದ ವಿಷಯ, ನಾನು ಹೇಳಿದಲ್ಲ, ವಿಮರ್ಶೆಯ ವಿಷಯಗಳನ್ನು ಅಥವಾ ದೊಡ್ಡ ದೊಡ್ಡ ಈ ಏನು ವಿಜ್ಞಾನದ ವಿಷಯಗಳನ್ನು, ಏನೇನೋ ಭಾಳ ಟಫ್ ಆದ ವಿಷಯಗಳು ತಂದರೆ ಸರಿಯಾಗತ್ತಾ? ಮಕ್ಕಳಿಗೆ ತಿಳಿದಿರುವ ಕಲಿಕೆಯ ಪರಿಕರಗಳು ಮತ್ತು ಭಾಷೆಗಳು ಮಕ್ಕಳು ನೋಡಿರಬೇಕು, ಅದನ್ನು ಟಚ್ ಮಾಡಿರಬೇಕು, ಅಥವಾ ಆ ಭಾಷೆ ಅವ್ರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊ ಅವ್ರ ಭಾಷಾ ಪರಿವಾರದಲ್ಲೇ ಇರಬೇಕು, ಅದು ಭಾಷಾ ಪರಿಸರದಲ್ಲೇ ಇರಬೇಕು ಅಂತ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ಬರ್ತದೆ ಅಲ್ವಾ. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನಮಗೆ ಇದಕ್ಕೆ ಉತ್ತರ ಇದಲ್ಲ ಅಲ್ವಾ. ಮುಂದಿನ ಯಾವ ಅಂಶ ಸಂಬಂಧಪಟ್ಟಿರೋದಿಲ್ಲ. ಅವರಿಗೆ ಪುಸ್ತಕಗಳು ಮತ್ತು ಸಂಪನ್ಮೂಲಗಳ ಗ್ರಹಿಕೆ ಇರಬೇಕು, ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಇರಬೇಕು
ಮತ್ತು ಮಕ್ಕಳಿಗೆ ತಿಳಿದಿರುವ ಕಲಿಕೆಯ ಪರಿಕರಗಳು ಮತ್ತು ಭಾಷೆಗಳು ಇರಬೇಕು ಅಲ್ವಾ. ಅವ್ರಿಗೆ ಗೊತ್ತಿರುವ ಭಾಷೆ, ನಾವಿಲ್ಲಿ ಚೈನೀಸ್ ಕಲ್ಸೋಕ್ಕಾಗಲ್ಲ, ಜಪಾನೀಸ್ ಕಲ್ಸೋಕ್ಕಾಗಲ್ಲ ಅಲ್ವಾ, ಅಥವಾ ಪರ್ಷಿಯನ್ ಭಾಷೆ ಕಲ್ಸೋಕ್ಕಾಗಲ್ಲ. ಅವನಿಗೆ ಗೊತ್ತಿರೋ ಭಾಷೆಯಲ್ಲೇ ಕಲಿಸ್ಬೇಕು 5ನೇ ತರಗತಿಯಲ್ಲಿ. ಸೊ ಹಾಗಾಗಿ ಪರಿಕಲ್ಪನೆಗಳಿಂದ ಸಂಕೀರ್ಣವಾಗಿರುವುದು ಮತ್ತು ವಿಷಯಗಳಿಗೂ ಇಡಿಕಿರಿದಿರುವುದು, ಕಾನ್ಸೆಪ್ಟ್ ಕಾಂಪ್ಲೆಕ್ಸ್ ಆಗಿರೋದನ್ನು ಇಡಬಾರ್ದು, ಸಿಂಪಲ್ ಆಗಿರೋದನ್ನು ಇಡಬೇಕು ಅನ್ನುವಂಥದ್ದು. ಹಾಗೆ ಇದಕ್ಕೆ ಉತ್ತರ 3ನೇದು. ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನು ಬಳಕೆ ಮಾಡುವುದನ್ನು ಮೇಲ್ವಿಚಾರಣೆ ಮಾಡಲು ಮಾನದಂಡಗಳನ್ನು ರೂಪಿಸಿದರು. ಸಾಮಗ್ರಿಗಳ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ತುಂಬ ಮಹತ್ವವಾದ ಮತ್ತು ಉಪಯುಕ್ತವಾದ ಮಾನದಂಡ ಯಾವುದು ಅಲ್ವಾ. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನು ಬಳಕೆ ಮಾಡುವುದನ್ನು, ತರಗತಿ ಕೋಣೆಗಳಲ್ಲಿ ಲಭ್ಯ ಇರುವಂಥ ಭಾಷಾ ಸಾಮಗ್ರಿಗಳು, ಟೀಚಿಂಗ್ ಲರ್ನಿಂಗ್ ಮೆಥಡ್ ಏಡ್ಗಳಿದ್ದಾವೆ, ಅವುಗಳನ್ನು ಬಳಕೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಮಾಡಲು ಮಾನದಂಡಗಳನ್ನು ರೂಪಿಸಿದ್ರು. ಒಂದು ಸ್ಟ್ರಾಟಜಿ ಮಾಡಿದರು ಅವರು. ಸಾಮಗ್ರಿಗಳ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ತುಂಬ ಮಹತ್ವವಾದ ಮತ್ತು ಉಪಯುಕ್ತವಾದ ಮಾನದಂಡ ಯಾವುದು? ಹಾಗಾದರೆ ಮೇಲ್ವಿಚಾರಣೆ ಯಾವುದು ಉಪಯುಕ್ತವಾದಂಥ ಮಾನದಂಡ? ಕಲಿಕಾ ಸಾಮಗ್ರಿಯನ್ನು ಪ್ರಸ್ತುತಪಡಿಸೋದು, ಅಲ್ಲಿ ಲಭ್ಯ ಇರುವ ಕಲಿಕಾ ಸಾಮಗ್ರಿಯನ್ನು ಪ್ರಸ್ತುತಪಡಿಸೋದ್ರ ಮೂಲಕ ಭಾಷೆಯನ್ನು ಕಲಿಸೋದು. ಕಲಿಕಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವುದು, ಸಿದ್ಧಪಡಿಸುವುದು ಮತ್ತು ಅಭ್ಯಾಸ ಮಾಡೋದು. ಅವರೇ ಕಲಿಕಾ ಸಾಮಗ್ರಿಗಳನ್ನು ಪ್ರಿಪೇರ್ ಮಾಡೋದು ಮತ್ತು ಅವುಗಳನ್ನು ಅಭ್ಯಾಸ ಮಾಡಲಿಕ್ಕೂ ಅವ್ರಿಗೆ ಅವಕಾಶ ಆಗುತ್ತೆ. ಅವಲೋಕನ, ಪೂರಕ ಮಾಹಿತಿ ಒದಗಿಸುವುದು, ಸೆಷನ್ಗಳು ಮತ್ತು ಲಿಖಿತ ವರದಿಗಳು. ಅದು ಅಬ್ಸರ್ವ್ ಮಾಡೋದು ಅದನ್ನು, ಅಥವಾ ಅದಕ್ಕೆ ಬೇಕಾದ ಪೂರಕ ಮಾಹಿತಿಯನ್ನು ಕೊಡೋದು ಮತ್ತು ಕೆಲವೊಂದು ಸೆಷನ್ಗಳ ಒದಗಿಸುವ ಸೆಷನ್ಗಳು ಅಂದರೆ ಪೂರಕ ಮಾಹಿತಿಗಳನ್ನು ಶಿಕ್ಷಕರು ಒಂದು ಭಾಷೆಗೆ ಅಬ್ಸರ್ವೇಷನ್ ಮಾಡೋದು, ಅದಕ್ಕೆ ಸಂಬಂಧ ಪೂರಕ ಮಾಹಿತಿಗಳನ್ನು ಒದಗಿಸುವಂಥ ಸೆಷನ್ಗಳು ಮತ್ತು ಲಿಖಿತ ವರದಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋದು. ತಪಶೀಲು ಚೆಕ್ಲಿಸ್ಟು, ಊಹಾತ್ಮಕ ಸಾಮಗ್ರಿ ಅಂದರೆ ಹೈಪೋಥಿಸಿಸ್ಸು ಮತ್ತು ಕಲಿಕಾ ಫಲಿತಗಳು ಲರ್ನಿಂಗ್ ಔಟ್ಕಮ್, ಇದು ಇಂಪಾರ್ಟೆಂಟಾ. ಹಾಗೂ ಉಪಯುಕ್ತತೆ, ಪುನರಾವರ್ತನೆ ಮತ್ತು ಕಥನ ಕ್ರಮವನ್ನು ಅಭಿವ್ಯಕ್ತಪಡಿಸುವುದು. ಇದರಲ್ಲಿ ಈ ಕಲಿಸುವ ಭಾಷೆ ನಿನಗೆ ಎಷ್ಟು ಉಪಯೋಗ, ಇದನ್ನು ಮತ್ತೆ ನಿನಗೆ ರಿಪೀಟ್ ಮಾಡಲಿಕ್ಕೆ, ಪುನರಾವರ್ತನೆ ಮಾಡಲಿಕ್ಕೆ ಸಾಧ್ಯನಾ, ಅಥವಾ ಕಥೆಯನ್ನು ಹೇಳೋದ್ರ ಮೂಲಕ ನೀವು ಅಭಿವ್ಯಕ್ತಿಪಡಿಸ್ಬೋದು ಒಂದು ಭಾಷೆಯನ್ನು ಅನ್ನೋದು. ಪ್ರಶ್ನೆಯನ್ನು ಇನ್ನೊಂದು ಸರಿ ಓದಿ. ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನು ಬಳಕೆ ಮಾಡುವುದನ್ನು ವಿಚಾರಣೆ ಮಾಡಲು ಮಾನದಂಡಗಳನ್ನು ರೂಪಿಸಿದರು. ಓಕೆ, ಹಾಗಾದರೆ ಯಾವ ಮಾನದಂಡವು? ಸಾಮಗ್ರಿಗಳ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ತುಂಬ ಮಹತ್ವವಾದ ಮತ್ತು ಉಪಯುಕ್ತವಾದ ಮಾನದಂಡ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ಆ ಭಾಷಾ ಸಾಮಗ್ರಿನ ಮೇಲ್ವಿಚಾರಣೆ ಮಾಡಲಿಕ್ಕೆ, ಮಾನಿಟರಿಂಗ್ ಮಾಡಲಿಕ್ಕೆ ಉಪಯುಕ್ತವಾದ ಮಾನದಂಡ ಯಾವುದು ಇದರಲ್ಲಿ ಅಂತ ಹೇಳಿದರೆ, ಕಲಿಕಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವುದು, ಸಿದ್ಧಪಡಿಸುವುದು ಮತ್ತು ಅಭ್ಯಾಸ ಮಾಡುವುದು. ಆ ಮಗುವೇ ಭಾಷಾ ಸಾಮಗ್ರಿಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಬೇಕು, ಅವನಿಗೆ ಸಿದ್ಧತೆ ಮಾಡ್ಕೊಳ್ಳೋಕೆ ಬರಬೇಕು ಮತ್ತು ಅದನ್ನು ಅವನು ತುಂಬ ಸುಲಭವಾಗಿ ಅಭ್ಯಾಸ ಮಾಡೋಕ್ಕೂ ಕೂಡ ಅವನಿಗೆ ಬರಬೇಕು. ತುಂಬ ಕಾಂಪ್ಲೆಕ್ಸ್ ಆದ ಯಾವುದೋ ಸಹಾಯ ಮಾಡಿಕೊಂಡು ಪಡ್ಕೊಳ್ಳೋದಲ್ಲ, ಮಗು ತುಂಬ ಸುಲಭವಾಗಿ ಕಲಿಕಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸಬೇಕು, ಸಿದ್ಧಪಡಿಸಬೇಕು ಮತ್ತು ಅಭ್ಯಾಸ ಮಾಡಬೇಕು. ಶಿಕ್ಷಕರೊಬ್ಬರು 6ನೇ ತರಗತಿಯಲ್ಲಿನ ಅಭ್ಯರ್ಥಿಗಳಿಗೆ ಶೀರ್ಷಿಕೆಯೊಂದಿಗೆ ಅಂದರೆ ಒಂದು ಕ್ಯಾಪ್ಷನ್, ಒಂದು ಟೈಟ್ಲ್ ಕೊಡ್ತಾರೆ. ಚಲನಚಿತ್ರವನ್ನು ತೋರಿಸಿದ್ರು, ಒಂದು ಕ್ಯಾಪ್ಷನ್ ಹೇಳೋದ್ರ ಮೂಲಕ ಒಂದು ಸಿನಿಮಾ ತೋರಿಸ್ತಾರೆ ಮಕ್ಕಳಿಗೆ. ಚಲನಚಿತ್ರದ ಕಥೆಯು ಪಠ್ಯಪುಸ್ತಕದ ಪಾಠವನ್ನು ಆಧರಿಸಿತ್ತು. ಆ ಚಲನಚಿತ್ರ ಯಾಕೆ ಮಾಡಿದ್ದು ಅಂದರೆ, ಇವನ ಕಲಿಸುವಂಥ ಟೆಕ್ಸ್ಟ್ ಬುಕ್ಕಲ್ಲಿ ಆ ಚಲನಚಿತ್ರದ ಕತೆ ಮತ್ತು ಈ ಟೆಕ್ಸ್ಟ್ ಬುಕ್ಕಿನ ಕತೆ ಒಂದೇ ಆಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಿರುತ್ತೆ, ಕೋರಿಲೇಟ್ ಆಗಿರುತ್ತೆ, ಒಂದಕ್ಕೆ ಪಾಠವನ್ನು ಆಧರಿಸಿತ್ತು. ಶೀರ್ಷಿಕೆಯೊಂದಿಗೆ ಚಲನಚಿತ್ರವನ್ನು ತೋರಿಸ್ತಾರೆ, ಒಂದು ಟೈಟ್ಲನ್ನು ಕೊಟ್ಟು ಒಂದು ಸಿನಿಮಾವನ್ನು ತೋರಿಸ್ತಾರೆ ಮತ್ತು ಆ ಸಿನಿಮಾ ಅವನು ಕಲಿಯುವಂತಹ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟದಿರುತ್ತೆ. ಹಾಗಾದರೆ ಆ ಚಲನಚಿತ್ರವನ್ನು ತೋರಿಸೋದ್ರಿಂದ ಆಲಿಸುವ ತಂತ್ರವನ್ನು ಸಕ್ರಿಯವಾಗಿ ನೋಡುವುದನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ವಿದ್ಯಾರ್ಥಿಗಳು ಕರಾರುವಕ್ಕಾದ ಭಾಷಾ ಸಾಮಗ್ರಿಯನ್ನು ಬಳಸುವಂತೆ ಉತ್ತೇಜಿಸುತ್ತದೆ. ಅಥವಾ 2ನೇದು, ವಿದ್ಯಾರ್ಥಿಗಳು ಅಂತಹ ಹೆಚ್ಚು ಚಲನಚಿತ್ರಗಳನ್ನು ನೋಡುವ ಅವರಿಗೆ ಪ್ರೋತ್ಸಾಹ ದೊರೆಯುತ್ತಿದೆ. ಅಂಥ ಸಿನಿಮಾಗಳು ಮತ್ತೆ ಮತ್ತೆ ನೋಡ್ತಾ ಇರಬೇಕಾ ಅಂತ ಅನಿಸುತ್ತೆ. ಶಾಬ್ದಿಕ ಸಂಕೇತಗಳ ಮೂಲಕ ಆಲಿಸುವ ತಂತ್ರವನ್ನು ಉತ್ತೇಜಿಸುತ್ತದೆ ಮತ್ತು ನಟನೆಯನ್ನು ಹೊಗಳಲು ಮತ್ತು ವಿಮರ್ಶೆಯನ್ನು ಬರೆಯಲು ಉತ್ತೇಜಿಸಿ. ನೋಡಿ, ತನ್ನ ಬಳಿ ಒಂದು ಟೆಕ್ಸ್ಟ್ ಬುಕ್ ಓದಿದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಮತ್ತು ಒಂದು ಸಿನಿಮಾವನ್ನು ತೋರಿಸಿದ್ದಾರೆ. ಆವಾಗ ಶಾಬ್ದಿಕ ಸಂಕೇತಗಳ ಮೂಲಕ ಆಡಿಯೋ ಏನು ಮಾಡ್ತೀವಿ, ಆ ಚಲನಚಿತ್ರದಲ್ಲಿರುವ ಕಥೆಗಳನ್ನು ಅಥವಾ ಚಲನಚಿತ್ರದಲ್ಲಿ ಬರುವಂತಹ ಡೈಲಾಗ್ಗಳನ್ನು ಕೇಳಿದ್ದಾನೆ ಮತ್ತು ಆಲಿಸುವ ತಂತ್ರ. ಸಿನಿಮಾ ನೋಡುವಾಗ ತುಂಬ ಕೇರ್ಫುಲ್ ನೋಡಿ ನಾವು ಕೇಳಿಸ್ತಾ ಇರ್ತೀವಿ, ಅಂದರೆ ಮಗು ಸಿನಿಮಾದ ಹಾಡುಗಳನ್ನು, ಸಿನಿಮಾದ ಡೈಲಾಗ್ಗಳನ್ನು ಮತ್ತೆ ರಿಪೀಟ್ ಮಾಡ್ತಾನೆ ಅವನು, ಯಾಕಂದರೆ ಅವನು ಅಷ್ಟು ಆಸಕ್ತಿ ವಹಿಸ್ತಾನೆ ಸಿನಿಮಾ ನೋಡುವಾಗ. ಅಂಥ ತಂತ್ರ ಉತ್ತೇಜಿಸುತ್ತೆ, ಅದಕ್ಕೆ ಆಲಿಸುವ ತಂತ್ರವನ್ನು ಉತ್ತೇಜಿಸುತ್ತದೆ ಮತ್ತು ನಟನೆಯ
ಹೊಗಳಲು, ಅವನು ಏನು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ, ಅವನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ದ, ಆ ಥರ ಅಭಿನಯ ಮಾಡಲಿಕ್ಕೆ ಅವನು ಮುಂದಾಗ್ತಾನೆ ಯಾರು ವಿದ್ಯಾರ್ಥಿ. ಹೊಗಳಲು ಮತ್ತು ವಿಮರ್ಶೆಯನ್ನು ಅಲ್ವಾ, ಅವನು ಆ ಸಿನಿಮಾದಲ್ಲಿರುವ ಕಥೆಯ ಬಗ್ಗೆ, ಆ ಸಿನಿಮಾದಲ್ಲಿರುವ ನಟ ನಟಿಯರ ಅಭಿನಯದ ಬಗ್ಗೆ ಅವನು ವಿಮರ್ಶೆ ಮಾಡ್ದ, ಅವರನ್ನು ಹೊಗಳಬಲ್ಲ, ಅವನು ವಿಮರ್ಶೆ ಮಾಡಬಲ್ಲ, ಅವ್ನು ತೆಗಳಬಲ್ಲ, ಅವ್ನು ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳ್ಬಲ್ಲ, ಅವ್ನು ಚೆನ್ನಾಗಿ ಡ್ಯಾನ್ಸ್ ಮಾಡಲಿಲ್ಲ ಅಂತ ಹೇಳ್ಬೋದು, ಅವ್ನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಅಂತ ಹೇಳಬಲ್ಲ. ಸೊ ವಿಮರ್ಶಾತ್ಮಕ ಜ್ಞಾನ ಬರುತ್ತೆ ಒಂದು ಸಿನಿಮಾ ತೋರಿಸೋದ್ರಿಂದ. ಸಕ್ರಿಯವಾಗಿ ನೋಡಲು ಮತ್ತು ಆಲಿಸಲು ಉತ್ತೇಜಿಸುವುದು, ಅಂದರೆ ಯಾವಾಗಲೂ ಸಿನಿಮಾ ನೋಡೋದು ಮತ್ತು ಅದನ್ನ ಕೇಳೋದು ಮತ್ತು ಆಲಿಸೋದು. ಇದರಲ್ಲಿ ಯಾವುದು ನಮಗೆ ಮೇಲೆ ಗೊತ್ತಾಗುತ್ತೆ, ಶಾಬ್ದಿಕ ಸಂಖ್ಯೆ, ಆಡಿಯೋ ವಿಜುವಲ್ಗೆ ಸಂಬಂಧಪಟ್ಟಂತಹ ಒಂದು ಇದು. ಟೆಕ್ಸ್ಟ್ ಬುಕ್ಕಲ್ಲಿರುವ ಕಥೆಯನ್ನು ಸಿನಿಮಾ ತೋರಿಸೋದ್ರ ಮೂಲಕ ಆಡಿಯೋ ವಿಜುವಲ್ ಅಂತ ಏನು ಹೇಳ್ತೀವಲ್ಲ, AV ಮೆಥಡಾಲಜಿನ ಹೇಳ್ತೀವಲ್ಲ, AD ಆ್ಯಡ್ ಅಂತ ಹೇಳ್ತೀವಲ್ಲ, ಅದು ಶಾಬ್ದಿಕ ತಂತ್ರಗಳ ಮೂಲಕ ಆಲಿಸುವ ತಂತ್ರವನ್ನು ಉತ್ತೇಜಿಸುತ್ತದೆ ಮತ್ತು ನಟರ ನಟನೆಯನ್ನು ಹೊಗಳಲು ಮತ್ತು ವಿಮರ್ಶೆಯನ್ನು ಬರೆಯಲು ಉತ್ತೇಜಿಸುತ್ತದೆ. ಅದು ಮತ್ತೊಂದು ಪ್ರಶ್ನೆ ಇದೆ. ಒಂದು ಮಗು ತನ್ನ ಬಾಲ್ಯದಲ್ಲಿ ನಾಮಪದಗಳಿಗಿಂತ ಹೆಚ್ಚಾಗಿ ಕ್ರಿಯಾಪದಗಳನ್ನು ಬಳಸುತ್ತದೆ. ನೋಡಿ, ಚಿಕ್ಕ ಮಕ್ಕಳು ಬಾಲ್ಯದಲ್ಲಿರುವಾಗ ಅವರು ನಾಮಪದಕ್ಕಿಂತ, ಹೆಸರು ಹೇಳೋದಕ್ಕಿಂತ ಹೆಸರುಗಳಿಗಿಂತ ಕೆಲಸ ಮಾಡ್ತಲ್ಲ ಅಂತಹ ಕ್ರಿಯಾಪದಗಳನ್ನು ಹೆಚ್ಚು ಬಳಸುತ್ತೆ ಮಗು. ಕೊಡು, ಹೇಳು, ಬಾ, ಹೋಗು ಇಂಥ ಪದಗಳನ್ನು ಹೆಚ್ಚು ಬಳಸುತ್ತೆ. ಮತ್ತು ವ್ಯಾಕರಣ ನಿಯಮಗಳು ನಿರ್ಧರಿಸುತ್ತೆ. ವ್ಯಾಕರಣ ಬೇಕಾಗಿಲ್ಲ ಅಲ್ವಾ, ವ್ಯಾಕರಣಬದ್ಧವಾಗಿ ಆ ಮಗು ಮಾತಾಡುತ್ತೆ ಅಂತ ಹೇಳಿ ನಾವು ಯಾರೂ ಕೂಡ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಮಗುನೂ ಬಳಸಲ್ಲ. ಹಾಗಾದರೆ ಅದಕ್ಕೆ ಕಾರಣ ಏನು? ಮಗುವಿಗೆ ಶಬ್ದ ಸಂಪತ್ತಿನ ಅಭಾವವಿದೆ. ಹೌದು, ಮಗುವಿಗೆ ಆ ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಶಬ್ದ ಸಂಪತ್ತು ಅಷ್ಟಾಗಿ ಇರಲ್ಲ ಅಲ್ವಾ. ಈ ಅಷ್ಟೇ ಸ್ಟೇಟ್ಮೆಂಟು. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾಗಿ ಆಯ್ಕೆಯನ್ನು ಆರಿಸಿ. ಎ ಸರಿ, ಆದರೆ ಆರ್ ತಪ್ಪು. ಅದು ಹೌದಾ, ನಾಮಪದಗಳಿಗಿಂತ ಕ್ರಿಯಾಪದಗಳನ್ನ ಹೆಚ್ಚು ಬಳಸುತ್ತಾ? ನಿಜ ಅಲ್ವಾ. ಕೊಡು, ತಿನ್ನಿಸು, ಹೋಗು, ಬಾ ಅನ್ನೋದೇ ಬಳಸುತ್ತೆ. ಹಾಗೆ ಸ್ಟೇಟ್ಮೆಂಟ್ ಅದು ಸರಿ, ಅದು ಆರ್ ತಪ್ಪು ಅಂತ ಹೇಳ್ತಾರೆ. ಇಲ್ಲ, ಯಾಕಂದರೆ ಮಗುವಿಗೆ ಶಬ್ದ ಸಂಪತ್ತಿನ ಅಭಾವ ಖಂಡಿತ ಇದೆ, ಹಂಗೆ ತಪ್ಪು, ಇದು ಉತ್ತರ ಅಲ್ಲ. ಎರಡನೇದು ಆರ್ ತಪ್ಪು, ಸರಿ, ಎ ತಪ್ಪು, ಆರ್ ಸರಿ, ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ವಾ. ನಾಲ್ಕನೇದು ಎ ಮತ್ತು ಆರ್ ಎರಡೂ ಸರಿ, ಆದರೆ ಎಗೆ ಸರಿಯಾದ ವಿವರಣೆ ಇಲ್ಲ. ಇದರಲ್ಲಿ ಉತ್ತರ ಯಾವುದು? 3. ಎ ಮತ್ತು ಆರ್ ಎರಡೂ ಪ್ರತ್ಯೇಕವಾಗಿ ಸರಿಯೇ ಮತ್ತು ಎಗೆ ಆರ್ ಸರಿಯಾದ ವಿವರಣೆ. ಶಬ್ದ ಸಂಪತ್ತಿನ ಅಭಾವ ಇರೋ ಕಾರಣಕ್ಕಾಗಿ ಅದು ನಾಮಪದ ಅಥವಾ ಬೇರೆ ಬೇರೆ ಪದಗಳನ್ನು ಬಳಸಲ್ಲ, ಕ್ರಿಯಾಪದಗಳನ್ನು ಹೆಚ್ಚು ಬಳಸುತ್ತೆ. ಕೊನೆಯ ಪ್ರಶ್ನೆ. ಮಗು ತನ್ನ ತಾಯಿಯೊಂದಿಗೆ ತನ್ನ ಭಾಷಾ ತರಗತಿಯ ಅನುಭವವನ್ನು ಹಂಚಿಕೊಳ್ಳುತ್ತಾ, ನಾವು ನಮ್ಮ ಕಣ್ಣು ಮುಚ್ಚಿಕೊಳ್ಳುತ್ತೇವೆ, ಶಿಕ್ಷಕರು ಚೀಲದಿಂದ ಒಂದು ವಸ್ತು ತೆಗೆಯಲು ಹೇಳುತ್ತಾರೆ, ಆಗ ನಾವು ಅದರ ಬಗ್ಗೆ ವಿವರಿಸಲು ಪ್ರಯತ್ನಿಸಬೇಕಾಗುತ್ತದೆ ಎಂದು ಹೇಳುತ್ತದೆ ಅಲ್ವಾ. ಒಂದು ಕ್ಲಾಸ್ ರೂಮ್ ಸಿಚುವೇಷನನ್ನು ಒಂದು ಮಗು ಏನು ನಡೀತು ಅಂತ ಹೇಳ್ತಾರೆ. ನಾವೆಲ್ಲ ಕಣ್ಣು ಮುಚ್ಕೊಂಡಿದ್ವಿ, ಮಗು ತನ್ನ ಬ್ಯಾಗಿಂದ, ಶಿಕ್ಷಕರಾದವರು ತಮ್ಮ ಬ್ಯಾಗ್ಗಳಿಂದ ಒಂದು ವಸ್ತುವನ್ನು ತೆಗೆಯಲು ಹೇಳುತ್ತಾರೆ, ಆಗ ನಾವು ಅದರ ಬಗ್ಗೆ ವಿವರಿಸಲು ಪ್ರಯತ್ನಿಸಬೇಕಾಗುತ್ತದೆ. ಆ ವಸ್ತು ತೆಗೆದಾಗ ಅದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕೇಳ್ತಾರೆ, ಇದ್ರ ಬಗ್ಗೆ ಹೇಳಿ ನೀವು ಅಂತ ಹೇಳ್ತಾರೆ. ಪುಸ್ತಕ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಅಥವಾ ಯಾವುದೋ ಒಂದು ವಸ್ತು ತೆಗಿಲಿಕ್ಕೆ ಹೇಳ್ಬೋದು ಬ್ಯಾಗಿಂದ. ಈ ವಿಧಾನ ನಿಜವಾಗಿಯೂ ಉತ್ತಮ ಕಲಿಕಾ ಕ್ರಮವಾಗಿದೆ ಅಲ್ವಾ. ಎಕ್ಸ್ಪೀರಿಯನ್ಸ್ ಮೆಥಡ್ ಅದು, ಅಂದರೆ ಡೂಯಿಂಗ್ ಬೈ ಲರ್ನಿಂಗ್. ಕೈಯಲ್ಲಿ ಒಂದು ವಸ್ತುವನ್ನು ಮುಟ್ಟಿ ನೋಡದೆ, ಕಣ್ಣು ಮುಚ್ಕೊಂಡಿರ್ತಾರೆ, ಮುಟ್ಟಿ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾರೆ. ಇದು ನಿಜವಾದ ಉತ್ತಮವಾದ ಒಂದು ಉಪಕ್ರಮ. ಈ ಅಭಿಪ್ರಾಯವು ಮಗುವಿನ ಕಲಿಕಾ ಆದ್ಯತೆಯನ್ನು ತೋರಿಸುತ್ತದೆ. ಅವಳ ಆದ್ಯತೆಯನ್ನು ಗಮನಿಸಿ, ಅಂದರೆ ಮಗುವಿಗೆ ಸರಿಯಾದ ಕಲಿಕಾ ಆದ್ಯತೆಯನ್ನು, ಕಲಿಕಾ ಅನುಭವವನ್ನು ನೀಡುತ್ತೆ. ಹಾಗಾದರೆ ಇದರಲ್ಲಿ 4ರಲ್ಲಿ ಯಾವುದು ಸರಿಯಾದವು? ಅದನ್ನು ನಾವು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ತೆಗೆದುಕೊಂಡಾಗ ನನಗೆ ಭಾಷೆ ನೆನಪಾಗುತ್ತೆ, ಸರಿನಾ? ಅದನ್ನು ನಾವು ಪ್ರತಿ ಮಾಡಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ. ಅದನ್ನು ನಾವು ಪ್ರತಿ ಮಾಡಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ. ಅದು ಪ್ರತಿ ಮಾಡಿದಾಗ ಅಂದರೆ ಅದರ ಅನುಭವವನ್ನು ತೆಗೆದುಕೊಂಡಾಗ, ಅಥವಾ ಅದನ್ನು ನಾನು ಇಂಥ ವಸ್ತು ಅಂತ ಗುರುಸಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ, ಇದು ಸರಿನಾ? ಅದನ್ನು ನೋಡಿದಾಗ ನನಗೆ ಭಾಷೆ ಚೆನ್ನಾಗಿ, ಕಣ್ಣು ಮುಚ್ಕೊಂಡಿರ್ತಾರೆ, ಅವ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಆವಾಗ ಭಾಷೆ ಚೆನ್ನಾಗುತ್ತೆ. ಅದನ್ನು ಕೇಳಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ. ಅದನ್ನು ಕೇಳೋಕ್ಕೆ ಸಾಧ್ಯನಾ? ಅವನು ಕಣ್ಣು ಮುಚ್ಕೊಂಡಿರ್ತಾರೆ, ಅಥವಾ ವಸ್ತು ಕೇಳದೇನೂ ಇರ್ಬೋದು, ನೋಡಲಿಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ. ಪೆನ್ನು ಪೆನ್ಸಿಲನ್ನು ಕೇಳೋಕ್ಕಾಗತ್ತಾ? ಅದೇನು ಮಾತಾಡೋದು ಅಂತ ಹೇಳಿ ಇಲ್ಲ. ಅಥವಾ ಯಾವುದನ್ನು ಕೇಳಿದಾಗ, ಶಿಕ್ಷಕರು ಕೇಳಿದಾಗ, ಅಂದರೆ ನೀವು ಪೆನ್ನನ್ನು ತೆಗೀರಿ, ನಿಮ್ಮ ಬ್ಯಾಗಿನಿಂದ ಕೈ ಹಾಕಿ ಕಣ್ಣು ಮುಚ್ಕೊಂಡು ಒಂದು ಪೆನ್ನನ್ನು ತೆಗೀರಿ ಅಂತ ಹೇಳಿದಾಗ ಭಾಷೆ ಚೆನ್ನಾಗಿ ನೆನಪಾಗ. ಯಾವುದು ಇದರಲ್ಲಿ? ಅದನ್ನು ನಾನು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ. ಅದನ್ನು ನಾನು ಪ್ರತಿ ಮಾಡಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ. ಅದನ್ನು ನೋಡಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ. ಅದನ್ನು ಕೇಳಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ. ಸೊ ಇವೆರಡೂ ಕೂಡ ಅಲ್ಲ, ಯಾಕಂದರೆ ಕಣ್ಣು ಮುಚ್ಚಿರ್ತಾನೆ, ನೋಡೋಕ್ಕಾಗಲ್ಲ. ಆ ವಸ್ತು ಮಾತಾಡ್ದೇನೂ ಇರ್ಬೋದು, ಅದು ಕೇಳಿದಾಗ ಭಾಷೆ ಚೆನ್ನಾಗಿ ನೆನಪಾಗುತ್ತೆ ಹೇಳೋಕ್ಕಾಗಲ್ಲ. ಅದನ್ನು ನಾನು ಪ್ರತಿ ಮಾಡಿದಾಗ
ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ. ಅದನ್ನು ನಾನು ತೆಗೆದುಕೊಂಡಾಗ, ಮೋಸ್ಟ್ಲಿ ಅದನ್ನು ನಾನು ಪ್ರತಿಕ್ರಿಯೆ ಮಾಡಿದಾಗ, ಪ್ರತಿ ಮಾಡೋದಕ್ಕಿಂತ ಅರ್ಥ ಮಾಡ್ಕೋ, ಪ್ರತಿಕ್ರಿಯೆ ಮಾಡಿದಾಗ, ಯಾವ ವಸ್ತುವಿನ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಬೇಕು ಅಂತ ಬಂದಾಗ ಆ ಭಾಷೆಯ ಬಗ್ಗೆ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ. ಆ ಭಾಷೆಯಲ್ಲಿ ನಾನು ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ. ಅಥವಾ ಈ ಪೆನ್ ಬಗ್ಗೆ ಇಂಗ್ಲೀಷಲ್ಲೇ ಮಾತಾಡಿ ಅಂತ ಏನಾದರೂ ಶಿಕ್ಷಕರು ಒಂದು ಟಾಸ್ಕನ್ನು ಕೊಟ್ಟಾಗ ಆ ಭಾಷೆ ಅವನಿಗೆ ಪೆನ್ ಬಗ್ಗೆ ಚೆನ್ನಾಗಿ ನೆನಪಾಗುತ್ತೆ ಅನ್ನೋದು ಹೇಳೋದಾ? ಅಥವಾ ನಾನು ಅದನ್ನು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ, ಅಥವಾ ವಸ್ತುವನ್ನು ಬ್ಯಾಗಿಂದ ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ. ತುಂಬ ಸಿಂಪಲ್ ಅಂತ ಹೇಳಿದರೆ ಇದೆ ಒಂದೇದು, ಯಾವುದು? ನಾನು ಅದನ್ನು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತೆ ಅನ್ನೋದು ಭಾಷೆ. ಸ್ನೇಹಿತರೆ, ಇಲ್ಲಿ CTETಗೆ ಕಂದಂಥ ಹಳೆಯ ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡಿದ್ದೀವಿ. ಇದರಲ್ಲಿ ಭಾಗ 1ರಲ್ಲಿ ಗದ್ಯ, ಭಾಗ 2ರಲ್ಲಿ ವಚನ, ಭಾಗ 3ರಲ್ಲಿ ಭಾಳ ಪ್ರಮುಖವಾಗಿ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಕ್ಲಾಸ್ ರೂಮಲ್ಲಿ ಹೇಗೆ ಒಂದು ಭಾಷೆಯನ್ನು ಯಶಸ್ವಿಯಾಗಿ ಕಲಿಸಬಹುದು ಅನ್ನುವಂಥ ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಮೊದಲೆರಡು ಭಾಗ ಭಾಳ ತುಂಬ ಸುಲಭವಾಗಿದೆ. 3ನೇ ಭಾಗವನ್ನು ನೀವು ಉತ್ತರ ಕಂಡುಹಿಡಬೇಕಾದ್ರೆ ಬಹಳ ಎಕ್ಸ್ಪೀರಿಯನ್ಸ್, ಬಹಳ ಓದು ಮತ್ತು ಬಹಳ ಒಂದು ಗ್ರಹಿಕೆ ಮಾಡುವಂಥ ಜ್ಞಾನ ಬೇಕು. ಎಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಗ್ರಹಿಸೋದ್ರ ಮೂಲಕ, ಕೇಳೋದ್ರ ಮೂಲಕ ನೀವು ಮುಂದಿನ ಪರೀಕ್ಷೆಗೆ ಸಿದ್ಧತೆ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ಸಫಲ ಆಗುತ್ತೆ ಅನ್ನುವಂಥ ನಂಬಿಕೆಯಿಂದ ನಾನು ಈ ಮಾತುಗಳನ್ನು ಅಥವಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಗಳಲ್ಲಿ ಮುಂದುವರಿಸೋರಿದ್ದೇವೆ. ಥ್ಯಾಂಕ್ ಯು.